ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಕೆಲವು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ ಕಾರಣಾಂತರದಿಂದ. ಈಗ ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ನಿಜವಲ್ಲ ಒಂದು ರೀತಿಯಲ್ಲ ಒಂದು ಆಶಾ ಕಿರಣ ನಮ್ಮಲ್ಲಿ ಉದ್ಭವ ಇದೆ. ಯಾರು PRR2 ಬಾಧಿತರು, ಅದು ಸೈಟ್ನವರಿರಲಿ, ಮನೆಯವರಿರಲಿ, ರೈತ ಇರಲಿ, ಜಮೀನು ಕಳ್ಕೊಂತಿರೋ ರೈತ ಇರಲಿ, ಇವರು 3 ಜನರಿಗೆ ಒಂದು ಆಶಾ ಕಿರಣ ನಮ್ಮ ಯಲಹಂಕ ಕ್ಷೇತ್ರದ ಸನ್ಮಾನ್ಯ ಶಾಸಕರು ನಿನ್ನೆ ದಿನ ಒಂದು ಮೀಟಿಂಗಲ್ಲಿ ಹೇಳಿದ್ದಾರೆ. ಹಾಗೆ ಅದು ಅವರೆಲ್ಲರಿಗೂ ಅಭಿನಂದನೆ. ಹಾಗೂ ಅವ್ರ ಜೊತೆಯಲ್ಲಿ ನಮ್ಮ ದಾಸನಪುರ ಹೋಬಳಿಯ ಏನು ಲೀಡರ್ಸ್ ಏನಿದ್ದಾರೆ, ನಾಯಕರು, ಅವರೆಲ್ಲರೂ ಕೂಡ ಆ ಡಯಾಸ್ ಮೇಲೆ ಉಪಸ್ಥಿತರಿದ್ದರು. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಕೆಲವು ಏನು ವಿಡಿಯೋದ ಒಂದೆರಡು ತುಣುಕು ನಿಮ್ಮ ಮುಂದೆನೂ ಪ್ರಕಟ ಮಾಡ್ತೀನಿ. BDA ಚೇರ್ಮನ್ ಆಗಿದ್ದಾಗ PRR1 ಬಗ್ಗೆ ನಾವು ಗಮನ ಹರಿಸಿದ್ವಿ. ಅಂದರೆ ಮಾದನಾಯಕನಹಳ್ಳಿಯಿಂದ ಹೊಸೂರು ರೋಡ್ಗಳು ಕೂಡ ಮಾಡಬೇಕು ಅಂತೇಳಿ, ಅದು ಈಗಲೂ ಮಾಡ್ತೀವಿ. ಅದಕ್ಕೆ ನಾನು ಬದ್ಧವಾಗಿದ್ದೀನಿ, ಯಾಕಂದರೆ ರಸ್ತೆ ಆಗಬೇಕದು. ಆದರೆ PRR2 ಪರ್ಯಾಯವಾಗಿ ನೈಸ್ ರೋಡ್ ಈಗಾಗಲೇ ಆಗಿರೋದ್ರಿಂದ ಆ ರಸ್ತೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು BDA ಚೇರ್ಮನ್ ಆಗಿದ್ದಾಗನೇ ಅದನ್ನ ನಾವು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಬಟ್ ಏನು ಅಂದರೆ ಅದು ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದ್ರಿಂದ ಅದನ್ನ ಸುಪ್ರೀಂ ಕೋರ್ಟಲ್ಲೇ ಹಾಕಿ ಅದು ನಮ್ಗೆ ಬೇಕಾಗಿಲ್ಲ ಅಂತೇಳಿ ಸರ್ಕಾರ ಅದನ್ನ ವಿತ್ಡ್ರಾ ಮಾಡಬೇಕು. ಸರ್ಕಾರನೇ ಡಿನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಈಗಿನ ಸರ್ಕಾರನೂ ಆಗಲ್ಲ, ಹಿಂದಿನ ಸರ್ಕಾರನೂ ಮಾಡೋಕ್ಕಾಗಲ್ಲ. ಮತ್ತು ಯಾರ್ದು ಅದು ತಲೆಯಲ್ಲೂ ಇರಲಿಲ್ಲ ಅದು ಇದೆ ಅಂತೇಳಿ. ಅನೇಕ ಜನ ನನಗೆ ಪ್ಲಾನ್ ಅಪ್ರೂವಲ್ಲು ಇವೆಲ್ಲ BDA ಬಂದಾಗ ಈ PRR ರೋಡು 2 ಏನಿತ್ತು ಅದು ಭೂ ಸ್ವಾಧೀನ ಆಗಿರೋದ್ರಿಂದ ಅದನ್ನ ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ, ಭೂ ಸ್ವಾಧೀನದಿಂದ ಬಿಟ್ಟ ಮೇಲೆ ಮಾಡ್ತೀವಿ ಅಂತೇಳಿ ಅದನ್ನು ಹೊರತುಪಡಿಸಿ ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿದ್ವಿ. ಆ ಭಾಗದ ಶಾಸಕರು ಸತೀಶ್ ರೆಡ್ಡಿ, ಕೃಷ್ಣಪ್ಪ ಅವರು ಕೂಡ ಅವಾಗ ಅದನ್ನ ಕೈ ಬಿಡಬೇಕು ಅಂತ ಹೇಳಿದ್ರು. ಅವಾಗ ನಾನು BDA ಬೋರ್ಡಲ್ಲೇ ಪ್ರಸ್ತಾವನೆ ಮಾಡಿದ್ವಿ, ಇದರ ಅವಶ್ಯಕತೆ ನಮಗೇನಿಲ್ಲ ಅಂತೇಳಿ. ಆದರೆ ಈಗ ಪ್ರಸ್ತುತ ಸರ್ಕಾರ PRR2 ಬೇಕು ಅಂತ ಹೇಳಿ ಶುರು ಮಾಡವ್ರೆ. ನಾನು ಕೇಳಿದೆ ಏನು ಅವಶ್ಯಕತೆ ಏನೈತೆ, ಈಗ ಅದಕ್ಕೆ 1 ಕಿಲೋಮೀಟರ್ ಪಕ್ಕದಲ್ಲೇ ನೈಸ್ ರೋಡ್ ಹೋಗೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ. ಮತ್ತೆ ಆಗ್ಲೇ ಸಾಕಷ್ಟು ಮನೆಗಳು ಎಲ್ಲ ಕಟ್ಕೊಂಡಿರೋದ್ರಿಂದ ಅದು ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ, ಇಲ್ಲ ಈಗಿನ ಸಚಿವರು ಹೇಳವ್ರೆ ಅದಾಗಲೇಬೇಕು ಅಂತ ಹೇಳಿ. ಉದ್ದೇಶ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದರಲ್ಲಿ ಏನಾಗಿದೆ ಅಂದರೆ 2 ರಸ್ತೆ ತೋರಿಸವ್ರೆ. ನಾನು ನಿನ್ನೆ DC ಮಾತಾಡಿ ಪ್ಲಾನ್ ಎಲ್ಲ ತರಿಸ್ಕೊಂಡೆ. ನಾನು ಒಂದು ರಸ್ತೆ ಮಾದನಾಯಕನಹಳ್ಳಿಯಿಂದ ಸಿದ್ನೋಸಳ್ಳಿ ಹಿಂಗೊಂದು ರೋಡ್ ಹೋಗ್ತದೆ, ಇನ್ನೊಂದು ಮಾದಾವರದ ಕಡೆಯಿಂದ ಒಂದು ರಸ್ತೆ, 2 ರಸ್ತೆ ಐತೆ. ನಾನು ಹೇಳಿದೆ 2 ರಸ್ತೆ ಏನು ತೋರಿಸ್ತಾ ಇದ್ದೀನಿ ಇದನ್ನ ಅಂತೇಳಿ. ಕೊನೆಗೆ ಕಮಿಷನರು ಮತ್ತು DC ಇಬ್ಬರಿಗೂ ನಾನು ಮಾತಾಡಿದೆ. ರಾಮಮೂರ್ತಿಗೆ ಹೇಳಿದೆ ಕೆಲವು ಪ್ರಮುಖರನ್ನ ಕರ್ಕೊಂಡ್ರಿ, ನಾನು BDA ಹತ್ರ ನಾನೇ ಬರ್ತೀನಿ ಕಮಿಷನರ್ ಜೊತೆ. ಯಾಕಂದ್ರೆ ಇಷ್ಟು ಜನ ಎಲ್ಲ ಕುತ್ಕೊಂಡಲ್ಲಿ ಅಲೋನು ಮಾಡಲ್ಲ, ಅವ್ರು ಮಾತಾಡೋದು ಇಲ್ಲ. ಯಾಕಂದ್ರೆ BDA ಚೇರ್ಮನ್ ಬೇರೆ ಅವರೇ, ಸರ್ಕಾರ ಬೇರೆ ಐತೆ. ಆದ್ರೂ ಅಧಿಕಾರಿಗಳ ಜೊತೆ ನಾನು ಮಾತಾಡಿದಾಗ ಆಯ್ತು ಸರ್ ಅಂತ ಹೇಳೋರು. ಇದಾದ್ಮೇಲೆ ಕೂಡ ನಾವು ಒಂದ್ಸರಿ BDAಗೆ ಹೋಗ್ಬೇಕಾಗ್ತದೆ. ನಾವೆಲ್ಲ ಕೂಡ ಜನ ಆತಂಕಕ್ಕೊಳಗಾಗವ್ರೆ, ಮನೆಗಳು ಕಟ್ಟವ್ರೆ, 100,000 ಮನೆಗಳನ್ನ ಕೂಡ ಕಟ್ಟವ್ರೆ, ಸಾಲ ಸೋಲ ಮಾಡಿ. ಮಾರ್ದವರು ಕೂಡ ಇಲ್ಲಿ ರೋಡ್ ಐತೆ ಅಂತ ಹೇಳಿ ಗೊತ್ತಿದ್ರು ಕೂಡ ತಗೊಂಡವ್ರು ಗೊತ್ತಿಲ್ಲ ರೋಡ್ ಐತೆ ಅಂತ ಹೇಳಿ. ಟ್ರಾನ್ಸಾಕ್ಷನ್ ನಡೆದು ಹೋಗೈತೆ ಅದರಲ್ಲಿ. ಆದ್ರೆ ಭೂ ಸ್ವಾಧೀನ ಆಗಿರ್ತಕ್ಕಂಥ ಜಾಗವನ್ನ ತಗೊಂಬಾರ್ದು. ಆದ್ರೆ ಮುಗ್ಧರು ಏನ್ ಮಾಡವ್ರೆ, ಏನಿಲ್ಲ ತಗೊಳ್ರಿ ಅಂತ ಹೇಳಿದ್ರು, ಕಟ್ಟಿದ್ರು. 2 ಮನೆ ಕಟ್ಟಿದಾಗ ಇನ್ನೊಬ್ಬ 2 ಮನೆ ಕಟ್ಕೊಂಡೆ ಈ ತರ ಆಗೋಗೈತೆ ಅದರಲ್ಲಿ. ಸೊ ಅದರಲ್ಲಿ ಲೂಪ್ ಏನಿತ್ತು ಮಾಧವರದಿಂದ, ಆ ಲೂಪ್ ರೋಡು ಮಾಡಲ್ಲ ಮಾಚವಳ್ಳಿವರೆಗೂ. ಎಲ್ಲಿ ಮಾಧವರದಿಂದ ಶುರುವಾಗಿ ಏನೊಂದು ರೋಡ್ ಐತೆ ಮ್ಯಾಪೆಲ್ಲ ತರಿಸಿದ್ದೀನಿ ನಾನು, ಯಾವ್ದು ಮಾಡಲ್ಲ ಅಂತೇಳಿ. ಅದು ನಿಮ್ಗೆ ಆಮೇಲೆ ಯಾರನ್ನ ಮುಖಂಡರಿದ್ರೆ ತೋರಿಸ್ತೀನಿ ನಾನು, ಎಲ್ಲರಿಗೂ ಇಲ್ಲಿ ತೋರಿಸು, ನಿಮ್ಗೆ ಏನು ಗೊತ್ತಾಗಲ್ಲ. ಅಲ್ಬೇಡ ಇಟ್ಕೊಡಿ, ಗೆಜೆಟ್ ಕೊಡಿ. ಇದು 2005ರಲ್ಲಿ ಒಂದು ಗೆಜೆಟ್ ಮಾಡವ್ರೆ, 2006ರಲ್ಲಿ ಒಂದು ಗೆಜೆಟ್ ಮಾಡವ್ರೆ, 2 ರೋಡ್ ನೋಟಿಫಿಕೇಶನ್ ಮಾಡವ್ರೆ. ಅದರಲ್ಲಿ ದಾಸನಪುರ ಹೋಬಳಿಯಲ್ಲಿ ಬೈಲ್ಕೊನೆನಹಳ್ಳಿ, ದೊಂಬ್ರಹಳ್ಳಿ, ಗಂಗೋನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಧವರ ಈ ಯಾವುದೋ ಸರ್ವೆ ನಂಬರ್ ರೋಡ್ ಮಾಡಲ್ಲ. ಈ ಯಾವುದೋ ಸರ್ವೆ ನಂಬರ್ ಮಾಡಲ್ಲ. ಮಾಚವಳ್ಳಿಯಲ್ಲಿ 50% ರೋಡ್ ತಗೊಂತಾರೆ, ಮಾಚವಳ್ಳಿ ಮಾತ್ರ. ಈಗ ನಾನು ಏನು ಊರೇ ಹೇಳಿದೆ, ಯಾಕಂದ್ರೆ ಅಧಿಕಾರಿ ಕೊಟ್ಟಿರುವಂಥದ್ದು ಇದು.
ಸೊ ಈಗ ಇನ್ನೊಂದ್ಸರಿ ಹೇಳ್ತೀನಿ, ಬೈಲ್ಕೊನೆನಹಳ್ಳಿ, ದೊಂಬರಹಳ್ಳಿ, ಗಂಗವನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಧವರ, ಇದರಲ್ಲಿ ಯಾವುದೇ ರಸ್ತೆ ಈ ಸರ್ವೆ ನಂಬರಲ್ಲಿ ಏನು ರೂಪಲ್ಲಿ ತೋರಿಸಿದ್ದಾರೆ, ನಿಮ್ಮ ನೋಟಿಫಿಕೇಶನ್ಗೆ ಕೆಲವು ನೋಟಿಸ್ ಕೊಟ್ಟವ್ರೆ, ಆ ರಸ್ತೆಯನ್ನು ಮಾಡೋದಿಲ್ಲ, ಅದನ್ನ ನಿಲ್ಲಿಸ್ತಾರೆ. ಅದನ್ನ ನಿಮ್ಗೆ ಅಧಿಕೃತವಾಗಿ ಒಂದ್ಸರಿ BDA ಜೊತೆಲಿ, ಕಮಿಷನರ್ ಜೊತೆಲಿ ಮಾತಾಡಿ ನಿಮ್ಗೆ ಅಲ್ಲೊಂದು ರೈಟಿಂಗ್ ಅಲ್ಲಿ ಬೇಕು ಅಂತ ಕೇಳಿದ್ದೀನಿ ನಾನು. ಯಾಕಂದ್ರೆ ಬಾಯಲ್ಲಿ ಹೇಳೋದು ಬೇರೆ, ಅದನ್ನು ಅಧಿಕೃತವಾಗಿ BDA ಅಧ್ಯಕ್ಷರು ಮತ್ತು ಬೋರ್ಡ್ ಅಲ್ಲಿ ತೀರ್ಮಾನ ಮಾಡಿ ನಾನು ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ಏನೇ ರಸ್ತೆ ಆದ್ರೂ ಕೂಡ ನಾನು ಇಲ್ಲಿನ MLA, ನನ್ನ ಕ್ಷೇತ್ರದಲ್ಲಾಗಿರೋದು ನನಗೆ ಸುಳ್ಳು ಹೇಳಕ್ಕಾಗಲ್ಲ. ಅವರು ಸುಳ್ಳು ಹೇಳಿದ್ರೆ ನಾನೇ ಬಂದು ಅಡ್ಡ ನಿಂತ್ಕೊಂಡಿರ್ತೀನಿ. ಆ ದೃಷ್ಟಿಯಿಂದ ಇದನ್ನ ಅವ್ರು ಏನ್ ಹೇಳೋರೆ, ನೆನ್ನೆ ನಾನು ತರಿಸಿರ್ತಕ್ಕಂಥದ್ದನ್ನ ಅದನ್ನ ನಾನು ಹೇಳಿದ್ದೀನಿ. ಅಧಿಕೃತವಾಗಿ ಈಗ ಒಂದ್ಸರಿ ನಾನು ಫೋನಲ್ಲೂ ಮಾತಾಡಿ, ಸ್ಪೀಕರ್ ಫೋನ್ ಆನ್ ಮಾಡಿ ಮೈಕು ಇಡ್ತೀನಿ, ಅವ್ರಿಗೆ ಹೇಳ್ತೀನಿ ಸ್ಪೀಕರ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಜನ ಬಂದವ್ರೆ, ನೀವು ಹೇಳಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದು ಅಧಿಕೃತವಾಗಿ ಒಂದ್ಸರಿ BDA ನಲ್ಲಿ ಅದನ್ನ ಮಾಡೋಣ. ಮಾಚೋಳಿಯಲ್ಲಿ 50-50 ಮಾಡ್ತಾರೆ. ಸೊ ಇನ್ನು ಉಳಿಕೆಯದು ಹಾಗೆ ಅದರಲ್ಲಿರೋ ವಿಚಾರನ ನಾವು ಒಂಚೂರು ಗ್ರಹಿಸ್ಕೊಳ್ಳೋಣ. ಏಕೆಂದರೆ ಎಲ್ಲ ಅವರಿಗೆ ವಿಷಯ ಗೊತ್ತಿದೆ, 3-4 ಬಾರಿ ಗೆದ್ದವರು ಈ ಕ್ಷೇತ್ರನ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಈಗ ಮಾಜಿ ಆಗಿದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆಲಿ ಅವರಿಗೆ ಅನುಭವ ಕೂಡ ಹೆಚ್ಚು. ಸೊ ಈ ವಿಷಯದಲ್ಲಿ ಅವರು ಒಂದು ವಿಡಿಯೋದಲ್ಲಿ ಒಂದು ತುಣುಕನ್ನು ನಾನು ಗಮನಿಸಿದೆ. ಮೊದಲನೇದಾಗಿ ನೀವ್ಯಾರ ಆತಂಕಕ್ಕೊಳಗಾಗಬೇಡಿ, ಈ ಒಂದು ಏನು PRR 2 ಅನ್ನೋದು ನನ್ನ ಪೀರಿಯಡಲ್ಲಿ ಕೂಡ ನಾನು ಪ್ರಾಧಿಕಾರ ಸಭೆಯಲ್ಲಿ ಹೇಳಿದ್ದೆ, ಇದನ್ನ ಹಿಂಪಡ್ಕೊಳ್ಳಿ, ಇದು ಅವಶ್ಯಕತೆ ಇಲ್ಲ, ನೈಸ್ ರೋಡ್ ಪ್ಯಾರಲಲ್ ಆಗಿದೆ, ಇದರ ಅವಶ್ಯಕತೆ ಇಲ್ಲ ಅಂತ ನಾವು ಪ್ರಸ್ತಾವ ಮಾಡಿದ್ದೆ ಅಂತ ಹೇಳ್ತಾರೆ. ಅದು ಪ್ರಾಧಿಕಾರದ ಸಭೆ ಇರ್ಬೋದು, ಕಮಿಟಿ ಇರ್ಬೋದು, ಅದರಿಂದ ಪ್ರೊಸೀಡಿಂಗ್ಸ್ ಆಗಿ ನಗರಾಭಿವೃದ್ಧಿಗೆ ಹೋಗುತ್ತೆ. ಆ ನಗರಾಭಿವೃದ್ಧಿನಲ್ಲಿ ಒಂದು ಡಿಸಿಷನ್ ತಗೋಬೇಕು. ಏನು ಪ್ರಾಧಿಕಾರ ಹೇಳುತ್ತೆ ಅದನ್ನ ಡಿಸಿಷನ್ ತೊಗೊತಾರೆ. ಅದು ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಅಥವಾ ಅವಶ್ಯಕತೆ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಬೇರೆ ರೀಸನ್ ಇರ್ಬೋದು. ಒಂದು ಅರಣ್ಯ, ಯಾವುದೋ ಬನ್ನೇರುಘಟ್ಟದ ರಿಸರ್ವ್ ಫಾರೆಸ್ಟ್ ಇರ್ಬೋದು, ಅಥವಾ ಆಶ್ರಯ ಮನೆಗಳು ಹೋಗ್ತಾ ಇರ್ಬೋದು. ಇಂಥದ್ದೆಲ್ಲ ರೀಸನ್ ಕೊಟ್ಬಿಟ್ಟು ಇದು ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇದರಲ್ಲಿ 2011ರಲ್ಲಿ ಕೂಡ ಇದೇ ರೀತಿ ಮಾಡಿದ್ದಾರೆ. ಇದು ನಿಮಗೆ ಗಮನಕ್ಕೆ ಅಂತಲೇ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ಕಾಪೀಸ್ ಎಲ್ಲ ನೋಡಿರ್ತೀರಿ. 2011ರಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ. ಎಲ್ಲಿ ಕಳಿಸಿದ್ದಾರೆ? ನಗರಾಭಿವೃದ್ಧಿ ಇಲಾಖೆಗೆ 2011ರಲ್ಲಿ ಪ್ರಸ್ತಾವನೆ ಹೋಗಿದೆ. ಅಂದರೆ ಈ ಅಧಿಸೂಚನೆಯನ್ನು, ಪ್ರಾರಂಭಿಕ ಅಧಿಸೂಚನೆ 2005-6ರಂದು ಹೊರಡಿಸಿರುವ ಪ್ರಾರಂಭಿಕ ಅಧಿಸೂಚನೆಗಳನ್ನು ಹಿಂದಕ್ಕೆ ಪಡೆಯುವ ಬಗ್ಗೆ ಸರ್ಕಾರದ ಅನುಮೋದನೆಯನ್ನು ಕೋರಲು ನಿರ್ಣಯಿಸಲಾಯಿತು. ಯಾವಾಗಿದು? 2011ರಲ್ಲಿ. ಸೊ ಇದಾಯ್ತಲ್ವಾ, ಓಕೆ. 11 ಆಯಿತು ಅಂದಮೇಲೆ ಅಲ್ಲಿಂದ ಒಂದು ಬರುತ್ತೆ, ನಗರಾಭಿವೃದ್ಧಿಯವ್ರಿಗೆ ಬರುತ್ತೆ, ಇಂದ BDAನವ್ರು ಬರುತ್ತೆ ಲೆಟರ್. ಏನಂತ? ಒಂದು 4 ಅಂಶಗಳು ಹೇಳಿ ಅಂತ. ಅದರಲ್ಲೆಲ್ಲ ಪೂರ್ತಿ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲೆಲ್ಲ ಇದೆ. ಅದರಲ್ಲಿ 2012ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕಾರಣಗಳಿಂದ ಕೈ ಬಿಡಬೇಕು, ನೈಸ್ ರೋಡ್ಗಳಿಂದ, ಮತ್ತೆ ಅವಶ್ಯಕತೆ ಇಲ್ಲ, ಆರ್ಥಿಕ ಹೊರೆ ಆಗುತ್ತೆ ಪ್ರಾಧಿಕಾರಕ್ಕೆ, ಈ ಥರ ವಿಚಾರಧಾರೆಗಳಿಂದ ಹೇಳಿ ಎಲ್ಲ ಕಂಪ್ಲೀಟ್ ವಿಚಾರಗಳನ್ನ ತಿಳಿಸಿ ರದ್ದುಪಡಿಸಬೇಕು ಇದನ್ನ ಅಂತ ಹೇಳಿ ಮಾಡಿದ್ದಾರೆ. ಓಕೆ. ಸೊ ಇಷ್ಟಾದ್ಮೇಲೆ ನಗರಾಭಿವೃದ್ಧಿಯಲ್ಲಿ ಒಬ್ಬರು ಸಚಿವರು ಇರ್ತಾರೆ, ಒಂದು ಇಲಾಖೆ ಇರುತ್ತೆ, ಅಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಆಯುಕ್ತರು ಇರ್ತಾರೆ. ಇವರೆಲ್ಲ ಅದ್ರ ಬಗ್ಗೆ ಒಂದು ನಿರ್ಧಾರ ಮಾಡಬೇಕಾಗಿತ್ತು. ಯಾಕೆಂದ್ರೆ ಇಲ್ಲಿ ಮತ್ತೆ ಮತ್ತೆ ನಾನು ಹೇಳಿದ್ನೇ ಹೇಳಬೇಕು ಅಂದರೂ ಬೇಜಾರು. ಆದರೆ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಆ ಗ್ರೂಪ್ಗಳಲ್ಲಿ ತುಂಬ ಗೊಂದಲದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಆ ಗುಂಪನ್ನು ಪ್ರತಿನಿಧಿಸ್ತಾರೋ ಪಾಪ ಚಿದಾನಂದ್ ಅವರ ಶ್ರಮನ ನಿಜವಲ್ಲೂ ಅಭಿನಂದನೀಯ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ಬೇಕು. ಯಾಕೆಂದರೆ ನಾನು ಕೂಡ ನಿಮ್ಮಲ್ಲಿ ಒಬ್ಬ, ನಾನು ಯೂಟ್ಯೂಬರ್ ಅಂತಲ್ಲ, ನಾನು ಕೂಡ ಒಂದು ಸೈಟು, ಮನೆ, ಹಾಗೆ ನನ್ನ ಜಮೀನು ಕೂಡ ಇದರಲ್ಲಿ ಹೋಗ್ತಾ ಇದೆ. ಅಂದರೆ ನಾನು ಸರ್ಕಾರ ಬಿಟ್ಕೊಡಲ್ಲ ಅಂತ ನಾನು ಹೇಳ್ತಲ್ಲ. ಯಾವುದೇ ಒಂದು ಘನ ಉದ್ದೇಶಕ್ಕೆ ನಾವು ತ್ಯಾಗ ಮಾಡೋಕ್ಕೆ ತಯಾರಿರಬೇಕು. ಆದರೆ ನೀವು ಮಾಡಿದಂಥ ಕಾನೂನುಗಳನ್ನು, ನೀವು ಮಾಡಿದಂಥ ನೋಟಿಫಿಕೇಶನ್ಗಳನ್ನು ಸಕಾಲದಲ್ಲಿ ಯಾಕೆ ತರಲಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಅವತ್ತೇ ನೀವು 2005ನಲ್ಲಿ 6ನಲ್ಲಿ ಮಾಡಿದ್ರಲ್ಲ. ನೋಡಿ, ಇಲ್ಲಿ ಒಂದು ವಿಶೇಷ ನಾನು ಮುಂಚೆನೇ ಹೇಳ್ಬಿಡ್ತೀನಿ. ಇದು ಒಮ್ಮೆ ಒಂದು ಪಾಯಿಂಟ್ ಔಟ್ ಮಾಡಿದ್ದೀನಿ.
ಈಗ 2005 ನೋಟಿಫಿಕೇಶನ್ ಆಯ್ತಲ್ವಾ ಈ ನೋಟಿಫಿಕೇಶನ್. ಸೊ ಈ ನೋಟಿಫಿಕೇಶನ್ ಪ್ರಕಾರ 2005 ಏನಾಯಿತು, ಇಲ್ಲೆಲ್ಲೂ ಬಿಸ್ನೆಸ್ ಕಾರಿಡಾರ್ ಅಂತ ಇಲ್ಲ, ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ ಇಲ್ಲ. ಎರಡನೇದಾಗಿ ಈ ಇದು BMTC ಡಿಪೋ ಮತ್ತು ಟ್ರಕ್ ಟರ್ಮಿನಲ್ ಇವೆರಡು ವಿಚಾರನೂ 2005 ಇಲ್ಲವೇ ಇಲ್ಲ. ಇದು ಅಧಿಕೃತವಾಗಿ ಸರ್ಕಾರದ ರಾಜ್ಯಪತ್ರ ಅಂದರೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇರೋದು. ಅರ್ಥ ಆಯ್ತಾ? ಈ ಟೋಟಲ್ ಎಷ್ಟು ಎಕರೆ ಇದರಲ್ಲಿ ಮಾಡಿದ್ದಾರೆ ಅಂದರೆ 1862.10 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ದಾಸಂಪುರ ಹೋಬಳಿ ನಾವು ತಗೊಂತಾ ಇರೋದು ನಮ್ಮ ವ್ಯಾಪ್ತಿಗೆ ಬರೋಂಥದ್ದನ್ನು ಮಾತಾಡ್ತೀನಿ. ಇಲ್ಲಿ ಬೈಲ್ಕೋನೆನಹಳ್ಳಿ, ದೊಂಬ್ರಹಳ್ಳಿ, ಗಗನಹಳ್ಳಿ, KG ನಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಚವಳ್ಳಿ, ಮಾದಾವರ ಇಷ್ಟು ಏನಿದಾವೆ ಇದನ್ನ ಸನ್ಮಾನ್ಯ ಶಾಸಕರು ಕೂಡ ಹೇಳಿದ್ದಾರೆ, ಇದನ್ನ ಯಾವುದೇ ಕಾರಣಕ್ಕೂ PRR 2 ಬರೋದಿಲ್ಲ, ಅಲ್ಲಿ ಇದನ್ನ ಕೈ ಬಿಡ್ತಾರೆ, ಇದನ್ನ ಅಧಿಕೃತವಾಗಿ ನಾನು ಪತ್ರದ ಮುಖೇನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಆದಷ್ಟು ಬೇಗ ಮಾಡಿ, ಯಾಕೆಂದ್ರೆ ಈಗಾಗಲೇ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದೇ ಮುಖ್ಯವಾದ ವ್ಯಾಪ್ತಿ ಇಲ್ಲಿ ನಡೀತಾ ಇರೋದು. ಇನ್ನು ಮುಂದಿಂದು ವಿಚಾರ ನಾನು ಪ್ರಸ್ತಾವ ಮಾಡಲ್ಲ. ಇದೇನು ನಡೀತಾ ಇದೆ ಇಲ್ಲಿ ತುಂಬಾ ಆತಂಕಕ್ಕೊಳಗಾಗಿದ್ದಾರೆ. ಇದಕ್ಕೆ ಕಾರಣನೂ ಇದೆ, ಅದು ಶಾಸಕರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ 2005 ನೋಟಿಫೈ ಮಾಡಿದಾಗ ನೀವು ಈ ನಂಬರ್ಸ್ನೆಲ್ಲ ಏನು 1862 ಎಕರೆ ಇದೆ, ಇಷ್ಟು ಸರ್ವೆ ನಂಬರ್ಸ್ನ ನೀವು ಯಾರು ಸಬ್ ರಿಜಿಸ್ಟ್ರಾರ್ ನಿಬಂಧಕರು ಏನಿದ್ದಾರೆ, ಮಹಾನಿರೀಕ್ಷಕರು, ಅವ್ರಿಗೆ ನೀವು ಲೆಟರ್ ಹಾಕಿ ಕಟ್ಟಿ ಕೊಟ್ಬಿಟ್ಟಿದ್ರೆ ಅವರು ಬ್ಲಾಕ್ ಆಗ್ತಿತ್ತು. ಏನು ಕ್ಯಾಶ್ಮೆಂಟ್ ಏರಿಯಾದಲ್ಲಿ ಹೆಂಗೆ ಬ್ಲಾಕ್ ಆಯಿತು, PRR 1 ಹೆಂಗೆ ಬ್ಲಾಕ್ ಆಯಿತು, ಅದೇ ಥರ ಬ್ಲಾಕ್ ಆಗ್ತಿತ್ತು. ನೋಡಿ ಇಲ್ಲಿ 2001 ಆಯ್ತಾ. ಇನ್ನೊಂದು ತಮಾಷೆ ನೋಡಿ, ಇದು ಅದಾದ್ಮೇಲೆ ಆಯುಕ್ತರು ಇನ್ನೊಂದು ಲೆಟ್ರು 25/10/2006 ಇದರಲ್ಲಿ ಸೇಮ್ ಅದೇ ಇದನ್ನ ಬೇರೆ ಇನ್ನೊಂದು ಅಡಿಷನಲ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ಅಡಿಷನಲ್ ಆಗಿ PRRಗೆ ಹೆಚ್ಚುವರಿಯಾಗಿ ತಗೊಂಡ್ರು. ಎಷ್ಟು ತಗೊಂಡ್ರು? ಸುಮಾರು 854 ಎಕರೆ. ಅದಕ್ಕೇನು ಮಾಡಿಬಿಟ್ರು? ಬ್ಲಾಕ್ ಮಾಡೋದು. 854 ಎಕರೆಗೂ ಬ್ಲಾಕ್ ಮಾಡೋದು. ಇದು PRR 2 ಅಂತಾನೆ, ಆ್ಯಕ್ಚುಲಿ 1 ಅಲ್ಲ ಇದರಲ್ಲಿ. ಸೊ ಇದನ್ನು ಮಾಡಿದ್ರು. ಮಾಡಾದ್ಮೇಲೆ ಇದು ಯಾವುದೇ ರೀತಿ ಪರಬಾರೆ ಮಾಡಬಾರ್ದು, ಇನ್ನೊಂದು ಮಾಡೋದು ಅಂತ ಹೇಳಿದಾಗ ನಮ್ಮ ಏನು ಇಲ್ಲಿ 2005 ಇತ್ತಲ್ಲ, ಇದು ಯಾವ ನಂಬರು ಇದರಲ್ಲಿ ಬರೋಲ್ಲ, ಇದು ಹೆಚ್ಚುವರೇ ಬಂದಿರೋದು. ಇದರಲ್ಲಿ ಏನಾಯಿತು ಅಂದರೆ 25/10/2006 ಮಾಡಿದ್ರಲ್ವಾ, ಗೆಜೆಟ್ ನೋಟಿಫಿಕೇಶನ್ ಯಾವ ಕರೆಕ್ಟ್ ಆಯಿತು ಇಲ್ಲಿ 15 ನವೆಂಬರ್ 2006. ಅಂದರೆ ಈ 25/6 ಅಕ್ಟೋಬರಲ್ಲಿ ಮಾಡಿದ್ರು, ಇದನ್ನ 25/10 ಅಕ್ಟೋಬರ್ನಲ್ಲಿ ಮಾಡಿದ್ರು. ಇಲ್ಲಿ ನವೆಂಬರಲ್ಲಿ ಗೆಜೆಟ್ ಮಾಡೋರು. ಸೇಮ್ ನಂಬರ್ಸ್ನ ನೀವು ಗೆಜೆಟ್ ನೋಟಿಫೈ ಮಾಡಿ ಇದು ಅವಶ್ಯಕತೆ ಇದೆ ಅಂದರು. ಇಲ್ಲಿ ಬ್ಲಾಕ್ ಮಾಡಿದ್ರು, ಇಲ್ಲಿ ಗೆಜೆಟ್ ಬಂತು. ಅಂದ್ರೆ ಏನರ್ಥ, ಈ ನಂಬರ್ಸ್ ಯಾವುದೂ ಪರಬಾರೆನೂ ಆಗಲಿಲ್ಲ, ಯಾರೋ ಅದನ್ನು ಅನಧಿಕೃತವಾಗಿ ಯಾರು ಮನೆನೂ ಕಟ್ಟಲಿಲ್ಲ, ಅಥವಾ ಬೇರೆ ಬೇರೆ ಇದಕ್ಕೆ ಯಾವುದಕ್ಕೂ ಮಾಡೋಕ್ಕೂ ಹೋಗಲಿಲ್ಲ, ಅದರಿಂದ ಉಳ್ಕೊಂತು. ಇದೇ ಕೆಲಸ ನೀವು 2005 ಮಾಡಿಬಿಟ್ಟಿದ್ರೆ ಇವತ್ತು ನಾವ್ಯಾರು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಯಾರು? 1 ನಗರಾಭಿವೃದ್ಧಿ, 2 BDA, 3 ಸರ್ಕಾರ, 4 ಸ್ಥಳೀಯವಾಗಿರೋರು. ಇವ್ರಿಗೂ ಗೊತ್ತಿರ್ತಲ್ಲ ಏನು ನಡೀತಾ ಇದೆ ಅಂತ ಗೊತ್ತಿತ್ತು. ತಾನೇ ಸಬ್ ರಿಜಿಸ್ಟ್ರಾರ್ ಆಗಲಿ ಇನ್ನೊಬ್ರು ಆಗಲಿ ಇಂಥ ನಂಬರ್ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತಲ್ವಾ. ಈ ಥರ ಎಲ್ಲ ಡೆವಲಪ್ಮೆಂಟ್ ಮಾಡೋರು ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದಾಯ್ತಲ್ವಾ. ಓಲಾ ನೋಟಿಫಿಕೇಶನ್ ವಾಪಸ್ ತೆಗಿಸ್ಬೇಕಾಗಿತ್ತಲ್ವಾ. ನಿಮ್ಮ ಅಧಿಕಾರ ವ್ಯಾಪ್ತಿಲಾದರೂ ಆ ಕಮಿಟಿಲಿ ಇಟ್ಬಿಟ್ಟು ಇದನ್ನ ಅವಶ್ಯಕತೆ ಇಲ್ಲ ಅಂತ ಗೊತ್ತಿದೆ, ಚರ್ಚೆ ಮಾಡಿದ್ದೀರಿ, ಅದಾದ್ಮೇಲೆ ತೆಗೆಸ್ಬಿಟ್ಟಿದ್ರೆ ಇಷ್ಟು ಜನ, ಇಷ್ಟು ದೊಡ್ಡ ಸಮೂಹ ಅಗಾಧವಾಗಿ ಬೆಳೆದು ನಿಂತಿದೆ, ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದಾರೆ, ಅವ್ರನ್ನೆಲ್ಲ ಇವತ್ತು ತಪ್ಪಿಸ್ಬೋದಾಯ್ತಲ್ವ ನೀವು. ಈಗಲಾದರೂ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಮೂಲಕ, ಏನೇನು ಇವತ್ತು ಸನ್ಮಾನ್ಯ ಶಾಸಕರ ಜೊತೆಯಲ್ಲಿ ಡಯಾಸಲ್ಲಿ ನಮ್ಮ ದಾಸಂಪುರ ಲೀಡರ್ಸ್ ಏನು ಹಂಚ್ಕೊಂಡಿದ್ದೀರಿ, ನೀವು ಕೂತಿದ್ದೀರಿ, ನಿಮ್ಮ ಜವಾಬ್ದಾರಿ ಭಾಳ ದೊಡ್ಡದಿದೆ. ಏನು ಇವತ್ತು ಅವರು ಸರ್ಕಾರಕ್ಕೆ BDAಯಿಂದ ನಾವು ಏನು ನೋಟಿಸ್ ಬಂತಲ್ಲ, ನಮಗೆ ಎಲ್ಲರೂ ನೋಟಿಸ್ ಬಂದಿದೆ ಅಲ್ವ ಇದರಲ್ಲಿ. ಸೊ ಈ ನೋಟಿಸ್ ಏನು ಬಂದಿದೆ, ಇಷ್ಟು ಜನ ನೀವು ಹೇಳಿದ್ದ ಹಳ್ಳಿಗಳಿದಾವಲ್ಲ, ನಿಮ್ಮ ವಿಡಿಯೋ ಪ್ರಕಾರ ಹೇಳಿದಾವಲ್ಲ, 7 ಹಳ್ಳಿಗಳು ಏನೇನು ಹೇಳಿದಿರಿ,
ಅಷ್ಟು ಹಳ್ಳಿಗಳಿಗೆ ಈ ನೋಟಿಸ್ ಬಂದಿದೆ. ವಿಶೇಷ ಭೂಸ್ವಾಧೀನಾಧಿಕಾರಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಇವ್ರ ಮುಖಾಂತರನೇ ಒಂದು ಲೆಟರ್ ಬಂದ್ಬಿಡ್ಲಿ ನಮಗೆ. ಏನಂತ, ಯಾವುದೇ ಈ ಸರ್ವೆ ನಂಬರ್ಸ್ನ ನಾವು PRR 2ಗೆ ಸ್ವಾಧೀನಪಡಿಸ್ಕೊಳೋದಿಲ್ಲ, ಇದನ್ನ ಕೈ ಬಿಡಲಾಗಿದೆ ಅಂತ. ಇಲ್ಲ ನೋಟಿಫಿಕೇಶನ್ ಆದರೂ ಮಾಡಿ, ಅಥವಾ ಇವರಿಂದನೇ BDOಯಿಂದನೇ ಲೆಟರ್ ಆದರೂ ಕೊಟ್ಬಿಡಿ. ಸೊ ನಾವು ನೆಮ್ಮದಿಯಾಗಿರ್ಬೋದು. ಇಷ್ಟೇ ನಮ್ಮ ಅಹವಾಲು ಮತ್ತು ಪ್ರಾರ್ಥನೆ, ನಿವೇದನೆ. ಇದರಲ್ಲಿ ನಮ್ಮ ಸ್ಥಳೀಯ ನಾಯಕರು ದಯವಿಟ್ಟು ಬೆಂಬಿಡದೆ ಮಾನ್ಯ ಶಾಸಕರನ್ನ, ಯಾಕೆಂದ್ರೆ ಅವ್ರದ್ದೇ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅವ್ರು ಬ್ಯುಸಿನಲ್ಲಿ ಇರ್ತಾರೆ, ಆದರೂ ಕೂಡ ದಯವಿಟ್ಟು ಅವ್ರ ಮುಖಾಂತರ ಈ ಲೆಟರ್ನ ಕೊಡಿಸಿ. ಎಲ್ಲ ರೈತರು, ಬಡ ಕುಟುಂಬಗಳು ಎಲ್ಲ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿಲ್ಲದೆ ಇರೋ ವಿಚಾರ ಏನಿಲ್ಲ. ಎಷ್ಟೋ ಜನ ನಿರ್ಗತಿಗರು ಏನೋ ಮನೆ ಮಠ ಮಾರ್ಕೊಂಡು ಅಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಇಲ್ಲೇನೋ ಒಂದು ಬೆಂಗಳೂರು ಕಟ್ಕೋಣ ಅಂತ ಕಟ್ಬಿಟ್ಟಿದ್ದಾರೆ. ಅದು ಅಧಿಕೃತವೋ ಅನಧಿಕೃತವೋ ಅದು ಬೇರೆ. ಓಕೆ, ಸೊ ದಯವಿಟ್ಟು ಇದೊಂದು ಮಾಡಿಸಿ ಅಂತ ಹೇಳಿದ್ರೆ ನಿಮ್ಮನ್ನು ಎಲ್ಲರೂ ಚಿರಋಣಿಯಾಗಿರ್ತಾರೆ ಇದನ್ನ ಮಾಡಿದ್ರೆ. ಆಯಿತು, ಮುಂದೆ ಈಗ ನೆಕ್ಸ್ಟ್ ಬರೋಣ. ಇದು ಒಂದು ಹಂತ ಆಯ್ತಾ. ಈಗ ನೋಡಿ ನೆಕ್ಸ್ಟ್ ಬರ್ತೀನಿ. ಇಲ್ಲೊಂದು ನೆನ್ನೆ ದಿನ ಒಂದು ಸಮಿತಿನ ರಚನೆ ಮಾಡಿದ್ದಾರೆ. ಸರ್ಕಾರದ ಒಂದು ನಡವಳಿ ಮಾಡಿ ಒಂದು ಸರ್ಕಾರದ ಆದೇಶನೂ ಮಾಡಿದ್ದಾರೆ. ಏನಂತ, 14/2/2025 ಒಂದು ಆದೇಶ ಆಗಿದೆ. ಏನಂತ ಆಗಿದೆ, ಎಲ್ಲಿಂದ ಆಗಿದೆ? ನಗರಾಭಿವೃದ್ಧಿ ಇಲಾಖೆಯಿಂದ ಆಗಿದೆ. ಏನಂತ ಆಗಿದೆ ಸ್ವಲ್ಪ ಓದ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ, ಇದು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಲ್ಯಾಂಡ್ ಓನರ್ಸು ಎಲ್ಲಿ ನೀವು ತಪ್ಪು ದಾರಿ ತುಳಿತೀರಿ ಮತ್ತು ಸಮಸ್ಯೆ ಸಿಗಾಕೊಂತೀರಿ, ಅದರಿಂದ ಸೈಟ್ನ ನಿವೇಶನದಾರರು ಮತ್ತು ಜಮೀನ್ದಾರರು ಎಲ್ರಿಗೂ ತೊಡಕಾಗತ್ತೆ. ಇದನ್ನ ಈ ಹಂತದಲ್ಲೇ ಏನು ಶಾಸಕರು ಹೇಳಿದ್ದಾರೆ ಅದೇ ರೀತಿ ಇದನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ನೀವು ಮುಂದೆ ಒಂದು ಹೆಜ್ಜೆ ಇಟ್ಟು ಏನಾದರೂ ಅವರು ದರ ಸಂಧಾನ ಮಾಡ್ತೀವಿ ಈ ಕಮಿಟಿಯಿಂದ ಅಂತ ಹೋದರೆ ನೋಡಿ, ಇದೇ ಆರ್ಡ್ರು. ಒಂದ್ಸಲಿ ನೋಡ್ಕೊಳ್ಳಿ, ಬೇಕು ಅಂದ್ರೆ ಎಲ್ಲ ಆ ಗ್ರೂಪಲ್ಲೆಲ್ಲ ಶೇರ್ ಮಾಡಿರ್ತಾರೆ ಅನ್ಸುತ್ತೆ, ನೋಡ್ಕೊಳ್ಳಿ ಅದನ್ನು. ಓಕೆ, ಇಲ್ಲಿ ಏನು ಹೇಳ್ತಾರೆ ಅಂದರೆ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪೆರಿಫೆರಲ್ ರಿಂಗ್ ರಸ್ತೆ ಅಂತ. ಅದು ಮೊದಲನೇದಾಗಿ ನೋಟಿಫಿಕೇಶನ್ ಅಲ್ಲೇ ಇಲ್ಲ ಅಂದ್ರೆ ಇದೊಂದು ಮತ್ತೆ ಹೇಳ್ತೀನಿ, ನೀವು ನಾಳೆ ಲೀಗಲ್ ಆಗಿ ಹೋಗಿ ಕೋರ್ಟ್ಗೆ ಹೋದಾಗ್ಲೂ ಇವೆಲ್ಲ ಪಾಯಿಂಟ್ಸ್ ಹೇಳ್ಬೇಕು. ಇವ್ರು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡಿದ್ದಾರೆ ಅವೆಲ್ಲ ಪ್ರತಿ ನನ್ನ ಹತ್ರ ಇರುತ್ತೆ. ದಯವಿಟ್ಟು ಸ್ನೇಹಿತರೆ, ನಿಮ್ಮ ಆ ಬಡಾವಣೆಯಲ್ಲಿ ನೀವು ಮಾಡ್ಕೊಂಡಿರೋ ಗುಂಪುಗಳು ಅಥವಾ ಗ್ರೂಪ್ಗಳಲ್ಲಿ ಯಾರು ಅಧ್ಯಕ್ಷರು ಇರ್ತಿರೋ ಅಥವಾ ಯಾರು ಬುದ್ಧಿವಂತರು ಇರ್ತಿರೋ ಅವರೆಲ್ಲ ಯೋಚನೆ ಮಾಡಿ ಒಂದೊಂದು ಲಾಯರ್ನ, ಸೀನಿಯರ್ ಬಾರ್ ಕೌನ್ಸಿಲ್ಗೆ ಹೋದ್ರೆ ಸೀನಿಯರ್ ಅಡ್ವೊಕೇಟ್ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ನೋಡಿ ಯಾರು ನಿಮ್ಗೆ ಸೂಕ್ತ ಅನ್ಸುತ್ತೋ ಅವ್ರ ಹತ್ರ ಹೋಗಿ ಮಾತಾಡಿ ಈ ಕೇಸನ್ನ ಫೈಲ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಿಮ್ಗೆ 2011 ಬೇಕಾ, ಇದೆ ಯಾವ್ದು ಬೇಕು ಎಲ್ಲ ಪ್ರತಿಗಳು ನನ್ನ ಹತ್ರ ಇರುತ್ತೆ. ದಯವಿಟ್ಟು ನೀವು ಎಲ್ಲ ಪ್ರತಿಗಳನ್ನು ತಗೊಂಡೋಗಿ ನೀವು ಕೇಸ್ನ ಫೈಲ್ ಮಾಡಿ, ಚಾಲೆಂಜ್ ಮಾಡಿ. ನೀವು ಶಾಸಕರು ಹೇಳಿದ್ರು ಖಂಡಿತ ಅವ್ರ ಪ್ರಯತ್ನ ಇದ್ದೇ ಇರುತ್ತೆ, ಯಾಕೆಂದ್ರೆ ಅವ್ರ ಸರ್ಕಾರ ಇಲ್ಲ, ಆದರೂ ಎಲ್ಲೋ ಒಂದು ಆಶಾ ಭಾವನೆ ಇದೆ, ಯಾವುದೋ ಒಂದು ದೂರದಲ್ಲಿ ಒಂದು ಆಶಾ ಕಿರಣ ಇದೆ ಅಲ್ಲಿ. ಹಾಗಾಗಿ ಅಲ್ಲಿಂದ ಏನೋ ಆಗ್ಬೋದು ಖಂಡಿತ, ಆದರೆ ಎಲ್ರಿಗೂ ಒಳ್ಳೆಯದು, ಅದು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನನ್ನ ಭಾವನೆ. ಇಲ್ಲಿ ಯಾರಿಗೂ ನೋವು ಮಾಡಬೇಕು, ಯಾರಿಗೂ ಬೇಸರ ಮಾಡಬೇಕು ಅನ್ನೋದಿಲ್ಲ. ಖಂಡಿತ ಇದರಿಂದ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನನ್ನ ದೃಷ್ಟಿ. ಓಕೆ, ಸೊ ಇಲ್ಲಿ ಏನಾಗಿದೆ, ಈ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪೆರಿಫೆರಲ್ ರಿಂಗ್ ರಸ್ತೆ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಸಂಬಂಧ ಭೂಮಾಲೀಕರೊಂದಿಗೆ, ಅರ್ಥ ಮಾಡ್ಕೊಳ್ಳಿ, ಭೂಮಾಲೀಕರೊಂದಿಗೆ ಸಮಾಲೋಚಿಸಿ ಕೌನ್ಸಿಲಿಂಗ್ ಮಾಡಬೇಕು. ಈ ಡಾಕ್ಟರ್ಗಳು ಪೇಷಂಟಿಗೆ ಮಾಡ್ತಾರೆ ಗೊತ್ತಾ, ಸ್ವಲ್ಪ ಏನೋ ಕೆಟ್ಟರೋರಿಗೆ ಸಮಾಲೋಚಿಸಿ ಸಂಧಾನಿತ ದರ ಅಂದರೆ ಸಂಧಾನ ಮಾಡೋದು, ದರ ಸಂಧಾನ ಅಂತೀವಿ, ನೆಗೋಷಿಯೇಟ್ ಮಾಡಿ ಸಂಧಾನಿತ ದರ ನಿಗದಿ ಮಾಡಲು ಉನ್ನತ ಮಟ್ಟದ ಅಧಿಕಾರಯುತ ಸಮಿತಿಯನ್ನು ರಚಿಸುವ ಕುರಿತು ಒಂದು ಸರ್ಕಾರದ ಆದೇಶ ಮಾಡಿದೆ. ಅಂದರೆ ಒಂದು ಸಮಿತಿ ಮಾಡಿದ್ದಾರೆ, ಅದರಲ್ಲಿ ಯಾರ್ಯಾರು ಇರ್ತಾರೆ ಇನ್ ಡೀಟೇಲ್ಸ್ ಹೇಳೋದು ಬೇಡ, ನಾನು ನಿಮ್ಗೆ ಕಾಪೀಸ್ ಬೇಕು ಅಂದ್ರೆ ಗ್ರೂಪಲ್ಲಿ ಇರುತ್ತೆ, ನೋಡ್ಕೊಳ್ಳಿ, ತಗೊಳ್ಳಿ. 14/2/2025 ಮಾಡಿದ್ದಾರೆ. ಇವ್ರ ಕೆಲಸ ಏನಂದರೆ, ಇವರು ದರ ಸಂಧಾನ ಮಾಡಿ, ಸಂಧಾನ ಸೂತ್ರ ಮಾಡಿ
ಮಾಡಬೇಕು ಅನ್ನೋದೇ ಉದ್ದೇಶ. ಏನದು? ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಡಿಷನಲ್ ಚೀಫ್ ಸೆಕ್ರೆಟರಿ ನಗರಾಭಿವೃದ್ಧಿ ಇಲಾಖೆ ಅವರು ಅಧ್ಯಕ್ಷ ಇರ್ತಾರೆ. ಎರಡನೇದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಸದಸ್ಯರು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಾನೂನು ಇಲಾಖೆ ಲಾನರು ಇರ್ತಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಇರ್ತಾರೆ. ಆಯುಕ್ತರು ನೋಂದಣಿ ಮುದ್ರಾಂಕ ಯಾವುದು ಸ್ಟ್ಯಾಂಪ್ ಡ್ಯೂಟಿ ಅವರು ಇರ್ತಾರೆ. ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಮಿಷನರ್ BDA ಅವರು ಇರ್ತಾರೆ. ಉಪಾಯುಕ್ತರು ಭೂಸ್ವಾಧೀನ ನಮ್ಮ ಲ್ಯಾಂಡ್ ಅಕ್ವಿಷನ್ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರು ಇರ್ತಾರೆ. ಅಂದರೆ ಇಷ್ಟು ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಮಾಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಾಯ್ತು, ಇದನ್ನ ಇನ್ನೊಂದು ಲೆಟರ್ ಬರೆದ್ರು, BDAನವರು ಬರೆದಿದ್ದಾರೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆನವರು ಲೆಟರ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಸೇಮ್ ಕಮಿಟಿನಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ PRR ಯೋಜನೆಯನ್ನು ಅನುಷ್ಠಾನಗೊಳಿಸುವ ಸಂಬಂಧ ಉದ್ದೇಶಿತ ಯೋಜನೆಯಲ್ಲಿ ಒಳಗೊಂಡಿರುವ ಗ್ರಾಮಗಳ ಜಮೀನುಗಳ ಮಾರ್ಗಸೂಚಿ ದರಗಳು ವಿಭಿನ್ನವಾಗಿರುವುದರಿಂದ ಭೂ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ಭೂಮಾಲೀಕರಿಗೆ ಆಯಾ ಗ್ರಾಮವಾರು ಮಾರ್ಗಸೂಚಿ ದರವನ್ನು ಗಮನದಲ್ಲಿರಿಸಿಕೊಂಡು ಜಮೀನಿನ ರೈತರೊಂದಿಗೆ ಸಮಾಲೋಚಿಸಿ, ನೋಡಿ ಇಲ್ಲೇ ಸಮಾಲೋಚಿಸಿ ಸಂಧಾನ ಕೃಷ್ಣ ಸಂಧಾನ ಮಾಡ್ತಾರಲ್ಲ ಆ ಥರ ಸಂಧಾನ ಸೂತ್ರ ಸಂಧಾನಿತ ಮೊತ್ತ ಮೂಲಕ ಸಂಧಾನಿತ ದರವನ್ನು ನಿಗದಿಪಡಿಸಿ ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ರವರ ಮುಖೇನ ಪ್ರಸ್ತಾವನೆಯನ್ನು ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಂತದಲ್ಲಿ ಈ ಕೆಳಕಂಡ ಸಮಿತಿಯನ್ನು ರಚಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. ಯಾರ್ಯಾರು ಕಮಿಟಿಲಿ ಇರ್ತಾರೆ? ಉಪಾಯುಕ್ತರು ಭೂಸ್ವಾಧೀನ ಬೆಂಗಳೂರು BDA ಅಧ್ಯಕ್ಷ, ಅದಕ್ಕೆ ಕಾರ್ಯಪಾಲಕ ಅಭಿಯಂತರು BBC ಬ್ಯಾಂಗ್ಳೂರ್ ಬ್ಯೂರೋ ಆಫ್ ಕಾರಿಡಾರ್ ಲಿಮಿಟೆಡ್, ಅರ್ಥ ಆಯ್ತಾ? ಕಾರ್ಯಪಾಲಕ ಅಭಿಯಂತರು. ನೆಕ್ಸ್ಟ್ ಸಂಬಂಧಪಟ್ಟ ಜಿಲ್ಲಾ ನೋಂದಣಾಧಿಕಾರಿ, ಇಲ್ಲಿ ನಮ್ಮ ಸಂಬಂಧಪಟ್ಟವ್ರು ಇರ್ತಾರೆ, ಸಬ್ ರಿಜಿಸ್ಟ್ರಾರ್ಗಳು. ಸಂಬಂಧಪಟ್ಟ ಭೂಸ್ವಾಧೀನಾಧಿಕಾರಿ, ಅದು ವಿಶೇಷ ಭೂ ಸ್ವಾಹ ಅಧಿಕಾರಿಗಳು ಇರ್ತಾರಲ್ಲ ಅವರು. ಸಂಬಂಧಪಟ್ಟ ತಹಸೀಲ್ದಾರ್. ಇಷ್ಟು ಜನ 5 ಜನ ಇರ್ತಾರೆ, ಆಯ್ತಾ? ಸೊ ಈ 5 ಜನರು ಒಂದು ಕಮಿಟಿ ಮಾಡಿ ಸಂಧಾನ ಮಾಡಿ ಅದನ್ನ ಪ್ರಸ್ತಾವನೆನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಆದೇಶ ಆಗಿದೆ. ಅಂದ್ರೆ ಈ ಹಂತಕ್ಕೆ ಬಂದು ನಾವು ನಿಂತಿದ್ದೇವೆ. ಹಂಗನ್ಬಿಟ್ಟು ಗಾಬರಿ ಪಡಬೇಡಿ, ಆತಂಕ ಪಡಬೇಡಿ. ಯಾರು ಸೈಟ್ನವರಾಗಲಿ, ಮನೆಯವರಾಗಲಿ, ರೈತರಾಗಲಿ ಆತಂಕ ಪಡಬೇಡಿ. ದಾರಿ ಇದೆ. ಇದು ಒಂದು ಕತೆ ಹೇಳ್ಬಿಡ್ತೀನಿ, ಅದನ್ನ ಕೇಳ್ಬಿಡಿ, ಯಾಕೆಂದ್ರೆ ಬರೀ ಟೆನ್ಷನ್ಲೇ ಇರ್ತೀರಿ. ಮನುಷ್ಯ ಒಬ್ಬ ಹಾವಾಡಿಗ ಹಾವನ್ನ ಇಟ್ಕೊಂಡು ಬುಟ್ಟಿನಲ್ಲಿ ಹಾಕ್ದ. ನಾಗರಾವ್ ಪುಂಗಿ ಓದ್ದ, ನಾಗರಾವ್ ಸಿಕ್ತು, ಬುಟ್ಟಿಲಿ ಹಾಕ್ಬಿಟ್ಟ. ಹಾವು ಅನ್ಕೊಳತ್ತ ನನ್ನ ಹಿಡಿದು ಬುಟ್ಟಿಗೆ ಹಾಕ್ಬಿಟ್ಟ ಇವನು ಹಾವಾಡಿಗ, ಇನ್ನು ನನ್ನ ಕತೆ ಮುಗೀತು, ನಾನು ಮುಂದಿನ ದಾರಿ ಏನಪ್ಪ ಭಗವಂತ ಅಂತ ತಗೊಂಡದ. ಮನೆಯಲ್ಲಿ ಆ ಬುಟ್ಟಿನ ಬಿದಿರು ಬುಟ್ಟಿ ನೋಡಿರ್ತೀರ ನೀವೆಲ್ಲ ಹಾವಾಡ್ಸೋದು, ಆ ಬಿದಿರು ಬುಟ್ಟಿ ಮೇಲೆ ಒಂದು ಕಲ್ಲು ಇಕ್ಬಿಟ್ಟ. ಅಲ್ಲಿಗೆ ಅವನು ಅದಕ್ಕೆ ಭಯ ಬಂತು, ಓ ನನ್ನ ಕತೆ ಮುಗೀತಿಲ್ಲಿ. ಅಲ್ಲಿ ಇಟ್ಬಿಟ್ಟು ಅವನು ಆಚೆಗೆ ಹೋದ, ಇನ್ನೇನೋ ಕೆಲಸ ಆಯ್ತು, ಆಚೆಗೆ ಹೋದ. ಅಲ್ಲಿ ಒಂದು ಬಿಲದಲ್ಲಿ ಒಂದು ಇಲಿ ಇತ್ತು. ಇವನೇನೋ ತಂದಿಟ್ಟವನೇ ಈ ಬಿಲ್ದಿಂದ ಈಚೆ ಬಂದಿದ್ದು ಇಲಿಗೆ. ಅವಾಗ ಇಲ್ಲೇನೋ ಇಟ್ಟಿದ್ದಾನೇನೋ ತಿನ್ನೋ ಪದಾರ್ಥ, ನೋಡೋಣ ಅಂದ್ಬಿಟ್ಟು ಮೊದಲೇ ಅಲ್ಲಿ ಬೇರೆ ಓಕೆ ನಸ ಅಂತಿರುತ್ತೆ, ಹಿಂಗೆ ಕೊರಿತಾ ಒಂದು ದೊಡ್ಡದು ಬಿಲ ಮಾಡ್ತು. ಒಂದು ಇಷ್ಟಾಗಲ್ಲ ಓಪನ್ ಮಾಡ್ತು ಆ ಬುಟ್ಟಿ, ಹಾವಿನ ಬುಟ್ಟಿ, ಬಿದಿರಿನ ಬುಟ್ಟಿ. ಓಪನ್ ಆಯ್ತಲ್ಲ, ಹಾವು ನೋಡ್ತಾ ಆಯ್ತು, ಏನೋ ಸೌಂಡ್ ಆಗ್ತಿದೆ. ಇನ್ನು ಇಲ್ಲಿ ಬೇರೆ ಕಲ್ಲಿಕ್ಕವನೇ, ಆಚೆ ಹೋಗಂಗಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ಹೆಂಗಪ್ಪ ಮುಂದೆ ಹೆಂಗೆ ಭವಿಷ್ಯ ನಂದು, ಮುಗಿದೋಯ್ತು ನನ್ನ ಕತೆ ಅಂತ ಅಂದ್ಕೊಂಡಿದ್ದ. ಅಲ್ಲೇ ನೋಡಿ ಟ್ವಿಸ್ಟ್ ಇರೋದು. ಯಾವಾಗ ಇದು ಓಪನ್ ಮಾಡಿ ಬಿಲದಿಂದ ಒಳಗಡಿಕೆ ಏನಿದೆ ನೋಡೋಣ ಅಂತ ಇಲ್ಲಿ ಹೋಗೋದಕ್ಕೂ, ಆ ನಾಗರ ಹೊಟ್ಟೆ ಹಸ್ದಿದ್ದಕ್ಕೂ
ಜೊತೆಗೆ ಇದು ಹೋಗಿ ಬಾಯಿ ಹಿಂಗೆ ತಗೊಂಡಿತ್ತು, ಅದ್ರೊಳಗೆ ಕರೆಕ್ಟಾಗಿ ಇದು ಒಳಕೋಯ್ತು, ಇದು ತಿಂತು. ಆಮೇಲೆ ನೋಡ್ತು ಇದೇನು ಬೆಳಕು ಕಾಣಿಸ್ತಾ ಇದೆ, ಆಚೆಗೆ ಹೋಗಿ ದಾರಿನೂ ಸಿಕ್ಬಿಡ್ತಲ್ಲ, ಹೊಟ್ಟೆ ಹಸು ಕ್ಲಿಯರ್ ಆಯ್ತು. ಹಾವಿಗೆ ದಾರಿನೂ ಸಿಕ್ತು, ಅಲ್ಲೊಂದು ಬಿಲನೂ ಇದ್ದಿದ್ದರಿಂದ ಅದ್ರೊಳಗೆ ಹೋಯ್ತು. ಹಿಂಗೆ ನಾವು ಇವತ್ತು ಈ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿದ್ದೀವಿ. ಹಲವಾರು ಕಾರಣ. ಯಾರನ್ನು ದೂಷಣೆ ಮಾಡ್ತೀರಿ, ಯಾರನ್ನು ಮಾಡ್ತೀರಿ ಹೇಳಿ ನೋಡೋಣ? ಸರ್ಕಾರನ ಮಾಡೋಣ, ಬಿ ಡಿ ಎನ್ ಮಾಡೋಣ, ಯಾರು ಈ ನಗರಾಭಿವೃದ್ಧಿಯವ್ರು ಮಾಡೋಣ, ಆ ಸಚಿವ್ರಿಗೆ ಮಾಡೋಣ, ಆ ಕಾಲದಲ್ಲಿ ಇದ್ದಂಥವ್ರು ಯಾರನ್ನು ದೂಷಣೆ ಮಾಡ್ತೀರಿ? ಇವತ್ತು ಎಷ್ಟು ಜನ ಅವರೋ ಇಲ್ವೋ 20 ವರ್ಷದಿಂದ, ಆಯಿತಾ? ಅದಾದ್ಮೇಲೆ ಸಬ್ ರಿಜಿಸ್ಟ್ರಾರ್ ಮಾಡ್ತೀರಾ? ಬೇಡ. ನಮ್ಮನ್ನು ಎಲ್ಲ ಮೇಲ್ವಿಸ್ತುವಾರಿ ಮಾಡ್ತಾ ಇದ್ದಂಥವ್ರನ್ನ ನೋಡ್ತೀರಾ? ಯಾರು ನೋಡ್ತಿದ್ರು? ಯಾರಿಗೂ ಗೊತ್ತಿಲ್ವ ಹಂಗಾರ? ನಿಮ್ಗೆ ಗೊತ್ತಿದ್ದು ಯಾಕೆ ಮನೆ ಕಟ್ಬಿಟ್ರಿ? ನಮ್ಗೆ ಗೊತ್ತಿದ್ರೆ ನೋಟಿಸ್ ಕೊಟ್ಟು ತಗೋಬೇಕಾಯ್ತು. 2005 ಆದ್ಮೇಲೆ 11ರಲ್ಲಿ ಯಾಕೆ ಹಿಂಗೆ ಬಡ್ಕೊಂಡ್ರೆ ಎಲ್ಲ ಇಲ್ಲ ಬಿದ್ದೋಗಿದೆ, ಆಗೋಗಿದೆ, ಮುಗ್ದೋಗಿದೆ ಅಂತ ರೈತರನ್ನ ದಾರಿ ತಪ್ಪಿಸಿದ್ದು ಯಾಕೆ ನೀವು? ನೈಸ್ ರೋಡ್ ಇದೆ, ಅದಕ್ಕೆ ಇದು ಕ್ಯಾನ್ಸಲ್ ಆಗೋಯ್ತು ಅಂತ ಯಾಕೆ ಕೇಳ್ಕೊಂಬಂದ್ರಿ? ಅದ್ರ ಜೊತೆ ನೀವು ಯಾಕೆ ರಿಜಿಸ್ಟ್ರೇಷನ್ ಬಿಟ್ರಿ ಹೇಳಿ ನೋಡೋಣ ನೀವೇನೆ. ಈ ಥರ ಎಲ್ಲ ಮಾಡಿ ನಾವೆಲ್ಲ ತುಂಬ ಗೊಂದಲದಲ್ಲಿ ಸಿಗಾಕೊಂಡಿದ್ದೀವಿ, ನೋವಲ್ಲಿ ಇದ್ದೀವಿ, ಸಂಕಟದಲ್ಲಿದ್ದೀವಿ. ನಮ್ಮ ಮಾತುಗಳು ಸ್ವಲ್ಪ ನಿಮಗೆ ಕಠಿಣ ಅನಿಸ್ಬೋದು, ಯಾಕೆಂದ್ರೆ ನಾವೆಲ್ಲ ಹೊಗಳಿ ಇನ್ನೊಂದು ಮಾಡಿ ಮಾತಾಡೋಕ್ಕೆ ಆಗೋದಿಲ್ಲ ನಮ್ಮ ಕೈನಲ್ಲಿ, ಯಾಕೆಂದ್ರೆ ನಮ್ಮ ನೋವು ನಮಗೆ ಗೊತ್ತಿರುತ್ತೆ ಅದು. ಸೊ ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ಏನ ನಾಗರಾವು ಹೆಂಗೆ ಭಗವಂತ ದಾರಿ ತೋರಿಸಿ ಆಹಾರನ ಕೊಟ್ಟು ಆಚೆ ಬಿಟ್ನೋ ಬುಟ್ಟಿಂದ, ಹಂಗೆ ನಮಗೂ ಒಂದು ದಾರಿ ತೋರಿಸು ಭಗವಂತ ಅಂತ ಕೇಳ್ತಾ ಇನ್ನೊಂದು ವಿಷಯಕ್ಕೆ ಬರಬೇಕು. ಅದು ನೋಡಿ, ಈ ಒಂದೊಂದೇ ಹೋಗ್ತಾ ಇದೆ, ಯಾವ್ದು ಹೇಳ್ಬೇಕು ಯಾವ್ದು ಬಿಡೋಗಿ ನನಗೂ ಅರ್ಥ ಆಗ್ತಿಲ್ಲ ಈಗ. ನೋಡಿ, ನಮ್ಮದು ಅಂದರೆ ಈ ಪ್ರಾಂತ ಏನು ಲಕ್ಷ್ಮೀಪುರ ಮತ್ತು ಮಾದನಾಯಕನಹಳ್ಳಿ ಒಂದು ಅಧಿಸೂಚನೆ ಬಂದ್ಬಿಡ್ತು. ನಮ್ಮ ಗ್ರಾಮ ಪಂಚಾಯತಿ ಇತ್ತು ಯಾವಾಗ 2004-5 ಎಲ್ಲ ಗ್ರಾಮ ಪಂಚಾಯತಿಯ ವ್ಯಾಪ್ತಿಲಿದ್ವಿ ನಾವು ಗ್ರಾಮದವರು ಹಳ್ಳಿನಲ್ಲಿ ಇದ್ವಿ, ಆಯಿತಾ? ಅವಾಗ ನೋಟಿಫಿಕೇಶನ್ ಆಯಿತು. ಏನೋ ಜನಸಂಖ್ಯೆನೂ ಕಡಿಮೆ ಇದ್ದರು, ಓಕೆ, ಏನಂತ ಮನೆಗಳು ಡೆವಲಪ್ಮೆಂಟ್ ಇಲ್ಲ, ಈ ರೇಟು ಇಲ್ಲ, ಏನೋ ಒಂದು ನೋಟಿಫೈ ಮಾಡ್ಕೊಂಡ್ರೆ ಎಲ್ಲಿ ಬರ್ತದೋ ಏನೋ ಅಂದರು. ಆಮೇಲೆ ನಿಂತೋಯ್ತು ಅಂದರು, ಯಾರಿಗೂ ಗೊತ್ತಾಗಲಿಲ್ಲ, ರಿಜಿಸ್ಟ್ರೇಷನ್ ನಿಲ್ಲಿಸಲ್ಲ. ಆಮೇಲೆ ಯಾವ್ದು ನಿಲ್ಲಿಸಿದ್ರಲ್ಲ ಅವರು, ಒಂದು ಹೆಚ್ಚು ಕಡಿಮೆ ಒಂದು 600 ಚಿಲ್ಲರೆ ಅದಿದೆ, ಅದು ನೀವು ಅದು ತಪ್ಪು ಮಾಡಿದರೆ ಕಷ್ಟ. ಯಾಕೆಂದರೆ ಅವರು ಆಯುಕ್ತರು ಹೇಳಿದ್ರೆ ಅದ್ರ ಮೇಲೂ ರಿಜಿಸ್ಟರ್ ಮಾಡಿದರೆ ಅದು ಯಾರ್ಯಾರು ಸಂಬಂಧಪಡ್ತಾರೋ ಅವರೆಲ್ಲರೂ ಕಾನೂನು ರೀತಿ ಶಿಕ್ಷೆಗೆ ಅರ್ಹರು, ಆಯಿತಾ? ಅದು ಬಿಡಿ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನೀವು ಇದನ್ನ ಯಾಕೆ ಬಿಟ್ರಿ ರಿಜಿಸ್ಟ್ರೇಷನ್ನು? ಎಲ್ಲ ಸಾಫ್ಟ್ವೇರು, ಎಲ್ಲ ಹಾರ್ಡ್ವೇರು ಎಲ್ಲ ಇದೆ ಅಲ್ವಾ? ಆಮೇಲೆ ನಿಮಗೆ ಗೊತ್ತಿರಲ್ವಾ ಯಾವ ಸಬ್ ರಿಜಿಸ್ಟ್ರಾರು ಎಲ್ಲಿ ಬಂದ, ಎಲ್ಲಿಂದ ಬರ್ತಾನೆ, ಎಲ್ಲಿಂದ ಹೋದ್ರು, ಏನಾಯಿತು ಎಲ್ಲ ಗೊತ್ತಿರಲ್ವಾ? ಇದೆಲ್ಲ ಹೇಳೋ ಅಂಥ ವಿಷಯ ಅಲ್ಲ, ಆಯಿತಾ? ಒಂದು. ಆಮೇಲೆ ಈಗ ಇದಕ್ಕೆ ಬಂದ್ಬಿಡ್ತೀನಿ, ಇನ್ನೂ ಭಾಳ ಇದೆ ವಿಷಯ, ತುಂಬ ದೊಡ್ಡದಾಗುತ್ತೆ, ಲೆಂತ್ ಆಗುತ್ತೆ ವಿಡಿಯೋ. ಇದ್ರ ಮಧ್ಯೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಈ ಸಬ್ಸ್ಕ್ರೈಬ್ ಹೆಂಗೆ ಮಾಡ್ಕೊಳೋದು ಅಂತಾರೆ, ಅದ್ರದ್ದು ಒಂದು ವಿಡಿಯೋ ಸಣ್ಣದ ಕ್ಲಿಪ್ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ಓಕೆ, ನೋಡಿದ್ರ? ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಚಾನಲ್ನ ಶಕ್ತಿನೂ ಜಾಸ್ತಿ ಆಗುತ್ತೆ. ಎರಡನೇದಾಗಿ ನಾವೇನು ಮಾಡ್ತಾ ಇದ್ದೀವಿ ಅದು ನೇರವಾಗಿ ನಿಮ್ಮ ಮೊಬೈಲೋ ಟಿ ವಿನೋ ಇನ್ನೊಂದಕ್ಕೂ ಬೇಗ ಬರುತ್ತೆ. ಅದರಿಂದ ನಿಮಗೆ ಮಾಹಿತಿಗಳು ಬೇಗ ಸಿಗುತ್ತೆ. ಎಷ್ಟೋ ಜನಕ್ಕೆ ಸರ್ ಬಂದೇ ಇಲ್ಲ, ನೀವು ಹಾಕಿರೋದು ಬಂದೇ ಇಲ್ಲ ಅಂತಾರೆ. ಅಲ್ಲಿ ಕ್ಲಿಕ್ ಮಾಡ್ಬೇಕು, ಅದನ್ನು ಕ್ಲಿಕ್ ಮಾಡಿ ನೀವು ಆನ್ ಮಾಡಿದಾಗ ಆಟೋಮೆಟಿಕ್ ಬರುತ್ತೆ. ಓಕೆ, ಅದಾಯ್ತಲ್ಲ. ನೆಕ್ಸ್ಟು ಇಲ್ಲಿ ಬಂದ್ಬಿಡೋಣ. ನಗರಸಭೆ ಆಗೋಯ್ತು ನಮಗೆ. ನಗರಸಭೆ ಆದಮೇಲೆ ಏನಾಯಿತು, ಸುಮಾರು ವರ್ಷನೇ ಆಗೋಯ್ತು ಆಗಲೇ. ಈಗ ಅದಕ್ಕೆ ಫೈನಲ್ ಆಗಿ 2011 ಜನಗಣತಿ ತೊಗೊಂಡ್ರು. 2005 ಆಗಿತ್ತು, 2011 ಜನಗಣತಿ ತಗೊಂಡಾಗ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಯ್ತು, ಮನೆಗಳು ಜಾಸ್ತಿ ಆಗೋದು, ಬಡಾವಣೆ ಯಾವ್ದು ನೀವು ಹೇಳ್ತಿರಲ್ಲ, ಇದು ಬಿ ಡಿ ಅದಲ್ಲ, ಇಲ್ಲಿ ಬಡಾವಣೆಗಳು, ರೆವಿನ್ಯೂ ಬಡಾವಣೆಗಳು ಜಾಸ್ತಿ ಆದವು, ಮನೆಗಳು ಜಾಸ್ತಿ ಆಯಿತು, ಜನಸಂಖ್ಯೆ ಜಾಸ್ತಿ ಆಯಿತು. ಇದನ್ನೇನು ಮಾಡಿದ್ರು, ಪಕ್ಕದಲ್ಲೇ ನೈಸ್ ಪಕ್ಕದಲ್ಲೇ BBMP ಇದೆ, ನೈಸಿಂದ ಪಕ್ಕದಲ್ಲಿ ಇದೆ ನಮ್ಮದು. ಇದನ್ನು ನಗರಸಭೆ ಮಾಡೋರು, ಪಟ್ಟಣ ಪಂಚಾಯತಿ ಮಾಡಿದ್ರು. ಸ್ವಲ್ಪ ದಿನಕ್ಕೆ ಅದು ಏನು ಅನ್ನಿಸ್ತಾ ಗೊತ್ತಿಲ್ಲ, ಆಮೇಲೆ ನಗರಸಭೆ ಮಾಡ್ಕೊಂಡ್ರು. ಈಗ ನಗರಸಭೆನೂ ಖಾಲಿ ಬಿದ್ದಿತ್ತು. ಈಗೇನೋ ಒಂದು ಅಧಿಸೂಚನೆ ಮಾಡಿ ನೋಟಿಫಿಕೇಶನ್ ಅವರು ರಾಜ್ಯಪತ್ರದಲ್ಲಿ ಗೆಜೆಟಲ್ಲಿ ಹೊರಡಿಸಿದ್ದಾರೆ. ಅಂದರೆ ವಾರ್ಡ್ ವಿಂಗಡಣೆ, ಪುನರ್ವಿಂಗಡಣೆ ಮಾಡಿದ್ದಾರೆ. ನಗರಸಭೆಯ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ದಾರೆ. ಇದು ಕೂಡ ಎಲ್ಲ ವೆಬ್ಸೈಟಲ್ಲಿ ಇದೆ, ನೋಡ್ಕೊಳ್ಳಿ ಬೇಕಾದ್ರೆ, ಎಲ್ಲ ಬಂದಿದ್ದಾವೆ ಈಗ ಅಲ್ಲ, ಕಾಣಿಸ್ತಿದ್ಯಾ? ಸೊ ಇಲ್ಲಿ
ಇದನ್ನ ಯಾಕೆ ಹೇಳಿದೆ ಅಂದರೆ, ನಿಮಗೆ ಇದು ಮುನ್ಸಿಪಲ್ ಪೌರಾಡಳಿತ ನಿರ್ದೇಶನಾಲಯ ಇರುತ್ತಲ್ಲ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಅದೊಂದು ಇಲಾಖೆ. ನಗರಸಭೆ ಈ ವ್ಯಾಪ್ತಿಗೂ ಇವೆಲ್ಲ ಬರೋವೆಲ್ಲ ಅವ್ರ ಕಾರ್ಪೊರೇಷನ್ಗಳು ಅವ್ರ ಕಂಟ್ರೋಲ್ ಬರ್ತವೆ. ಈ ನಗರಾಭಿವೃದ್ಧಿ BDA ಇವೆಲ್ಲ ಅವ್ರ ಕಂಟ್ರೋಲ್ ಬರ್ತವೆ. ಅಂದರೆ ಈಗ ನಗರಾಭಿವೃದ್ಧಿ BDAಯಲ್ಲಿ ಏನು ಮಾಡ್ತಾರೆ ಆದೇಶ ರಾಜಪತ್ರದಲ್ಲಿ ಬರ್ತವೆ. ಇವ್ರ ಗಮನಕ್ಕೆ ಹೋಗಲ್ವ ಹಾಗಾದ್ರೆ? ಈ DC-ಗಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಆ ಪೌರಾಡಳಿತ ನಿರ್ದೇಶನಾಲಯಕ್ಕಾಗಲಿ ಹೋಗಲ್ವಾ? ಇಂತಿಂಥ ಸರ್ವೆ ನಂಬರಲ್ಲಿ ನಾವು ಇಂತಿಂಥ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಇದ್ರನ್ನ ಯಾವುದೇ ಕಾರಣಕ್ಕೂ ನೀವು ಬೇರೆ ರೀತಿ ಉಪಯೋಗ ಮಾಡಬೇಡಿ, ಅದು ಅವಕಾಶ ಕೊಡಬೇಡಿ. ನೀವು ಯಾವುದೇ ರೋಡ್ ಮಾಡಬೇಡಿ, ಯಾವುದೇ ನೀರು ಕೊಡಬೇಡಿ, ಮನೆ ಕಟ್ಟಕ್ಕೆ ಅವಕಾಶ ಕೊಡಬೇಡಿ, ಕರೆಂಟ್ ಕೊಡಬೇಡಿ, ಬೀದಿ ದೀಪ ಹಾಕಬೇಡಿ. ಗೊತ್ತಾಗಲ್ವಾ? ಇದೂ ರಾಜ್ಯಪತ್ರನಪ್ಪ. ನೀವು ಯಾವುದೋ ರಾಜ್ಯಪತ್ರ ನೋಟಿಫಿಕೇಶನ್ ಮಾಡಿಬಿಟ್ರೆ, ಕೆಲವು ಕಡೆ ನೋಟಿಫೈ ಮಾಡಿಬಿಟ್ಟು CAG ರಿಪೋರ್ಟಲ್ಲೆಲ್ಲ ಇದೆ, ನೋಟಿಫಿಕೇಶನ್ ಎಷ್ಟು ಮಾಡಿದ್ರು ಮತ್ತು ಡಿನೋಟಿಫಿಕೇಶನ್ ಎಷ್ಟು ಮಾಡಿದ್ರು, ಇದು ಕಾರಣ ಎಲ್ಲ ಏನೇನು ಮಾಡಿದ್ದಾರೆ ಅದು ಕೂಡ ಇದೆ ರಿಪೋರ್ಟ್ಗಳು. ಅರ್ಥ ಆಯ್ತಾ? ಸೊ ಇದು ಡಿನೋಟಿಫೈ ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ, ಈಗ ವಾಪಸ್ ತಗೊಂಬಿಡಿ. ಅದು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಯಾಕೆಂದರೆ ತಪ್ಪು ನಿಮ್ಮದೆ. ಈಗ ಇವರು ಇದನ್ನೇ ಕಂಟಿನ್ಯೂ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಜಿಲ್ಲಾಧಿಕಾರಿ ಅವರು ಒಂದು ಪುನರ್ವಿಂಗಡಣೆ ಮಾಡೋದು ಯಾವುದನ್ನ, ನಮ್ಮ ಮಾದನಾಯಕನಹಳ್ಳಿ ನಗರಸಭೆಯಾಗ ಎಷ್ಟಿದಾವೆ ಇಲ್ಲಿ ವಾರ್ಡು? 31 ವಾರ್ಡ್ ಇದೆ. ನಮ್ಮ ಲಕ್ಷ್ಮೀಪುರದ್ದು ಹೇಳ್ಬಿಡ್ತೀನಿ, ಎಲ್ಲ ಹೇಳೋಕ್ಕಾಗಲ್ಲ, ತುಂಬ ಟೈಮ್ ತಗೊಂಡ್ಬಿಡುತ್ತೆ. ನೀವೆಲ್ಲ ಗ್ರೂಪಲ್ಲಿ ಇರುತ್ತೆ, ನೀವೆಲ್ಲ ತಗೊಳ್ಳಿ ನೋಡ್ಕೊಳ್ಳಿ. ಆಗಲೇ 15 ದಿವಸ ಅಂದರು, ಅದೆಲ್ಲ ಮುಗಿದೋಗಿದೆ ಡೇಟು. ಆಕ್ಷೇಪಣೆ ಕೊಡೋದಕ್ಕೆ ಕೇಳಿದ್ರು, ಅದೆಲ್ಲ ಮುಗಿದಿದೆ. ಆಕ್ಷೇಪಣೆ ಕೊಟ್ಟವ್ರು ಕೊಟ್ಟಿರ್ತಾರೆ, ಬಿಟ್ಟವ್ರು ಬಿಟ್ಟಿದ್ದಾರೆ. ನಾವೀಗ ಅದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಮನೆ ಉಳ್ಕೋಬೇಕು, ನಮ್ಮ ಜಮೀನು ಉಳ್ಕೋಬೇಕು, ನಮ್ಮ ನಿವೇಶನ ಉಳ್ಕೋಬೇಕು ಅಷ್ಟೆ. ಮನುಷ್ಯ ಉಳಿಬೇಕು ಇಲ್ಲಿ. ಆಮೇಲೆ ವಾರ್ಡು, ಮಣ್ಣು ಮಸಿ, ಅದಕ್ಕೊಬ್ಬ ನಾಯಕ, ಅದಕ್ಕೊಬ್ಬ ಪುಡಾರಿ, ಇವೆಲ್ಲ ಅದೆಲ್ಲ ನಂತರ. ಈಗ ವಾರ್ಡ್ ನಂಬರ್ 28ರಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಾರೆ, ಪಶ್ಚಿಮಕ್ಕೆ ರಾಜೇಶ್ವರಿ ನಗರ ಡೆಲ್ಲಿ ಪಬ್ಲಿಕ್ ಸ್ಕೂಲ್. ಅಂದರೆ ಈ ಒಂದು ಚೆಕ್ ಬಂದೀವಿ ಅಂತಾರಲ್ಲ, ಎಷ್ಟು ವ್ಯಾಪ್ತಿಲಿ ಬರುತ್ತೆ ಇದು ಅಂತ. ಮುಂಭಾಗದಿಂದ ಲಕ್ಷ್ಮೀಪುರ ರಸ್ತೆಯ ಪಚಡಿ ಮರ ಆಂಜನೇಯ ಸ್ವಾಮಿ ದೇವಸ್ಥಾನ ಸರ್ವೆ ನಂಬರ್ 104, 105, 107 ಮೂಲಕ ಕದನಹಳ್ಳಿ ಮುಖ್ಯ ರಸ್ತೆಯ ರಾಜಕಾಲುವೆಯಿಂದ ಪೂರ್ವಾಭಿಮುಖವಾಗಿ ಲಕ್ಷ್ಮೀಪುರ ಸರ್ವೆ ನಂಬರ್ 38, 40, 41, 46ರ ಲಕ್ಷ್ಮೀಪುರ ಮುಖ್ಯ ರಸ್ತೆಯಿಂದ ಚೌಡೇಶ್ವರಿ ದೇವಸ್ಥಾನ ಹಾಗೂ ಸರ್ವೆ ನಂಬರ್ 50ರ ಗಡಿ. ಈ ಸರ್ವೆ ನಂಬರ್ ಇದಾವಲ್ಲ, ಇವೆಲ್ಲ PRR ಇಲ್ವಾ? ಇಲ್ಲ ಅನ್ಕೊಂಬಿಟ್ಟಿದ್ದೀರಲ್ಲ, ಚೆಕ್ ಮಾಡ್ಕೊಳ್ಳಿ. ಆ ಗೆಜೆಟಲ್ಲಿ ಇರೋದನ್ನ ಈ ಗೆಜೆಟಲ್ಲಿ ಮಾಡೋಕ್ಕೆ ಮುಂಚೆ ನೀವು ಹೇಗೆ ಮಾಡಿದ್ರಿ ಹೇಳಿ ನನಗೆ. ಎಲ್ಲ ಗೆಜೆಟ್ ತಾನೆ, ಇದು ಗೆಜೆಟ್ ನೋಟಿಫಿಕೇಶನ್ನ. ನೀವು ಪರಿಶೀಲನೆ ಮಾಡ್ಬೇಕು. PRR 2ಗೆ ಬಂದು ಕೊಟ್ಟಿರೋದನ್ನ ಇದರಲ್ಲಿ ನೀವು ಸೇರ್ಸೋಂಗಿರಲಿಲ್ಲ. ಈ ಮನೆಗಳನ್ನ ನೀವು ಪಟ್ಟಿ ಮಾಡೋಂಗಿಲ್ಲ, ಇದ್ರನ್ನ ಲಿಸ್ಟ್ ಮಾಡೋಂಗಿಲ್ಲ. ನೀವು ವಾರ್ಡ್ ವಿಂಗಡಿಸುವಾಗ ಇದನ್ನ ಬಿಟ್ಟು ಮಾಡ್ಬೇಕಾಯ್ತು PRR 2 ಅಂತ. ಹೌದಾ ಇಲ್ವಾ? ನೀವು ಹೇಳಿ, ಕರೆಕ್ಟಾಗಿ ಯೋಚನೆ ಮಾಡಿ. ನಿಮ್ಗೆ ಅರ್ಥ ಆಗಲ್ಲ, ಇನ್ನೊಂದ್ಸಲ ವಿಡಿಯೋ ನೋಡಿ. ಇಲ್ಲಿ ನೀವು PRR 2ನಲ್ಲಿ ಈ ಸರ್ವೆ ನಂಬರಲ್ಲಿ ರೋಡ್ ಹೋಗುತ್ತೆ, ಕಟ್ಟಿ ತಪ್ಪು ಅಂತ ಹೇಳ್ತೀರಲ್ಲ. ಆಯ್ತು, ನಮ್ಮ ತಪ್ಪೇ ಇರಲಿ, ನಮ್ಮ ಬಡಾವಣೆನೂ ಮಾಡೋರೆಲ್ಲ ತಪ್ಪೇ ಅಂತ ಇಟ್ಕೊಂಬೋಣ. ಆಯ್ತು, ನಾವು ದಡ್ರು, ನೀವೆಲ್ಲ ಬುದ್ಧವಂದ್ರಲ್ವಾ? ಈ ಗೆಜೆಟಲ್ಲಿ ಒಂದು 2005ರಲ್ಲಿ ಮಾಡಿದ್ರಲ್ವಾ? ಮಾರ್ತೋಯ್ತಾ ನಿಮಗೆ? ಇದನ್ನು ಮಾಡಿದ್ದಂದ್ಮೇಲೆ ಈಗ 2025ರಲ್ಲಿ ನಗರಸಭೆ ವಾರ್ಡ್ ವಿಂಗಡಿಸೋವಾಗ ಈ ಸರ್ವೆ ನಂಬರ್ಗಳು ಬಿಟ್ಟು ಮಾಡ್ಬೇಕಾಯ್ತಾನೆ. ಮನೆಗಳಾಗಲಿ, ನಿವೇಶನ ಆಗಲಿ ಎಲ್ಲನೂ ಬಿಡ್ಬೇಕಾಯ್ತಲ್ವಾ? ಜನಸಂಖ್ಯೆ ಆಗಲಿ ಬಿಡ್ಬೇಕಾಯ್ತು. ಅವಾಗ ಜನಸಂಖ್ಯೆಯಲ್ಲಿರ್ತಾರೆ, ತಿರುಗಿ ಗ್ರಾಮ ಪಂಚಾಯತಿಗೆ ಹೋಗುತ್ತೆ. ನೀವು ಮನೆಗಳೆಲ್ಲ ಹೊಡೆದ್ರೆ ಕಡಿಮೆ ಆಗಲ್ವಾ? ಜನ ಓಡಿಸ್ಬಿಡ್ತೀರಲ್ಲ, ಇರಲ್ವಲ್ಲ. ಮನೆ ಹೊಡೆದ್ಮೇಲೆ ಇಲ್ಲಿರ್ತಾರೆ ಅವರು, ಬೀದಿ ಬರ್ಬೇಕು. ನೋಡಿ, ಈ ಸರ್ವೆ ನಂಬರ್ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಅದು ಹೆಂಗೆ ಮಾಡಿ? ಹಂಗಾರೆ DC ಅವ್ರಿಗೆ ಗೊತ್ತಿಲ್ವಾ? ಇಲ್ಲಿ ನಗರ ವ್ಯಾಪ್ತಿಯವರು ಸ್ಥಳೀಯ ಸಂಸ್ಥೆಗಳಿಗೆ ಗೊತ್ತಿಲ್ವಾ? ಒಂದೊಂದು ಇಲಾಖೆಗೂ ಸಮನ್ವಯತೆ ಇಲ್ವಾ? ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನು, ಅರ್ಬನ್ ಡೆವಲಪ್ಮೆಂಟು, BDA ಒಂದಕ್ಕೊಂದು ಅರ್ಥನೇ ಆಗಲ್ವಾ? ಏನು ನಾವೇನೋ ಆದೇಶ ಮಾಡ್ತೀವಿ, ನಾವೊಂದು ರೋಡ್ ಮಾಡ್ತೀವಿ, ನೀನೊಂದು ಚರಂಡಿ ಮಾಡೋದು, ನೀನೊಂದು ಏನಾದರೂ ಅರ್ಥ ಮಾಡ್ಕೊಂಡು ಇದು ಮಾಡಬಾರ್ದು ಅಂದರೆ ಅದು ಯಾರು ಮುಟ್ಟಂಗೆ ಇಲ್ಲ, ಯಾರು ಮಾಡಬಾರ್ದು. ಇದನ್ನ ಯಾಕೆ ಇಂಡಿಕೇಟ್ ಮಾಡಿದ್ರಿ? ಇಲ್ಲಿ ವಾರ್ಡ್ಗಳು ಹಿಂಗಡಿಸಿದ್ರಿ, ಯಾಕೆ ಇದನ್ನು ತೋರಿಸ್ತಾ ಇದ್ದೀರಿ? ಬಿಟ್ಬಿಡ್ಬೇಕಾಯ್ತು ನೀವು. ಈಗ ಅದು ಹೆಂಗೆ ಮಾಡ್ತೀರ ಮಾಡಿ, ಇದ್ರ ಮೇಲೂ ನಾವು ಚಾಲೆಂಜ್ ಮಾಡೋದಿಲ್ಲ. ನೆಕ್ಸ್ಟ್ ಎಲ್ಲರೂ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೂ ಚಾಲೆಂಜ್ ಮಾಡಿ. ನೀವು ದುಡ್ಡು ಕಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಿ, ಟ್ಯಾಕ್ಸ್ ಕೊಡ್ತಾ ಇದ್ದೀರಿ,
ಸೊ ಇದು ಒಂದು ಅಂತ ಆಯ್ತಾ. ಇದಾದ್ಮೇಲೆ ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಭಾಳ ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಹಾಗೆ ಡೆಪ್ಟಿ ಸಿ ಎಂ ಅವರು ಒಂದು ದೊಡ್ಡ ಇದನ್ನೇ ತಂದಿದ್ದಾರೆ, ಅಭಿಯಾನ. ಏನದು ಅಭಿಯಾನ? ರಾಜ್ಯದಲ್ಲಿ ಇನ್ನು ಮುಂದೆ ಅನಧಿಕೃತ ಬಡಾವಣೆಗೆ ಅವಕಾಶವಿಲ್ಲ. ಬೇಡ ಸರ್, ನೀವು ಮಾಡಲೇಬೇಡಿ. ಅದಾದ್ಮೇಲೆ ಏನು ಮಾಡಬೇಕು? ಬಿ ಖಾತಾ ಅಭಿಯಾನ ಶುರು. ಬಿ ಖಾತಾ ಪಡೆಯಲು ಲಗತ್ತಿಸಬೇಕಾದ ದಾಖಲೆಗಳು, ಇದನ್ನ ಪ್ರಕಟ ಮಾಡಿ. ಇದೆಲ್ಲರಿಗೂ ಗೊತ್ತಿದೆ, ಗ್ರೂಪಲ್ಲಿ ನೋಡ್ತಾ ಇರ್ತೀರಿ, ನೋಡಿ ಆಯ್ತಾ. ಸೊ ಇಲ್ಲಿ ಏನು ಹೇಳ್ತಾರೆ, ಬಿ ಖಾತಾನ ಮಾಡಿಬಿಡಿ, ನೀವು ಕಂದಾಯ ಕಟ್ಕೊಳ್ಳಿ, ಈಗೆಲ್ಲ ಮನೆ ಕಟ್ಬಿಟ್ಟಿದ್ದೀರಿ, ಏನೋ ಆಗಿದ್ದಾಯಿತು, ಈ ಸಲ ಒಂದು 3 ತಿಂಗಳ ಏನೋ ಟೈಮ್ ಕೊಟ್ಟಿದ್ದಾರೆ, ಅದರಲ್ಲಿ ಮಾಡ್ಕೊಳ್ಳಿ ಅಂತ ಹೇಳೋದು ಆಯಿತಾ. ಸೊ ಈಗ ನಮಗೆ ನೋಟಿಸ್ ಕೊಟ್ಟಿದ್ದೀರಿ ನಿಜ, ಮನೆ ಕಟ್ಬಿಟ್ಟಿದ್ದೀವಿ ನಿಜ, ನಾವು ಬಿ ಖಾತಾ ಮಾಡ್ಕೋಬೇಕಾ ಬೇಡವಾ? ಯಾರು PRR 2ನಲ್ಲಿ ನೋಟಿಸ್ ಕೊಟ್ಟರು ಅಂತ ವ್ಯಾಪ್ತಿನಲ್ಲಿ ಬರೋ ಎಲ್ಲ ಮನೆಯವರು ಇದನ್ನು ದಯವಿಟ್ಟು ನಗರಸಭೆಯ ಆಯುಕ್ತರ ಹತ್ರ ಹೋಗಿ, ನೀವು ಅಲ್ಲಿ ಹೋಗ್ಬಿಟ್ಟು ನಾವು ಈ ವ್ಯಾಪ್ತಿಗೆ ಬರ್ತೀವಿ, ನೀವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅವರಿಗೆ ಸಬ್ಮಿಟ್ ಮಾಡಿ. ಹಾಗೆ ಎಂಡಾರ್ಸ್ಮೆಂಟ್ ಕೇಳಿ, ಅವ್ರು ಕೊಟ್ಟರೆ ಒಂದು ಅಕ್ಲಾನ್ಮೆಂಟ್ ತೊಗೊಳ್ಳಿ. ಅವ್ರು ಮಾಡೋದಾದರೆ ಕಾನೂನುಬದ್ಧವಾಗಿ ನಮಗೆ ಬಿ ಖಾತಾ ಕೊಡಲ್ವಾ, ಒಂದು ಶರ ಬರ್ಕೊಡ್ಲಿ, ಒಂದು ಎಂಡಾರ್ಸ್ಮೆಂಟ್ ಕೊಟ್ಬಿಡಿ. ಏನಂತ, ನೀವು ಈ PRR 2 ಸರ್ವೆ ನಂಬರಲ್ಲಿ ಇರೋದ್ರಿಂದ ನಾವು ನಿಮಗೆ ಬಿ ಖಾತಾ ಮಾಡಲ್ಲ ಅಂತ ವಾಪಸ್ ಒಂದು ಎಂಡಾರ್ಸ್ಮೆಂಟ್ ಕೊಡಿ. ಅದನ್ನು ತಗೊಂಡು ನಾವು ಮುಂದೆ ನ್ಯಾಯಾಲಯದ ಮೊರೆ ಹೋಗೋಣ. ಯಾಕೆ ಅಂದರೆ, ನೀವಿಲ್ಲಿ ನೋಟಿಫಿಕೇಶನಲ್ಲಿ ಎಲ್ಲ ಸೇರಿಸ್ಬಿಟ್ಟಿದ್ದೀರಿ, ಪ್ರತಿಯೊಂದೂ ವಾರ್ಡ್ ವೈಸ್ ಎಲ್ಲ ಹಿಂಗಿಡ್ಸಿದ್ದೀರಿ, ಎಲ್ಲ ಮಾಡಾಗ್ಬಿಟ್ಟಿದೆ. ಈಗ ನೀವೇನಾದರೂ ಬಿ ಖಾತಾ ಮಾಡಲಿಲ್ಲ ಅಂದರೆ ಖಂಡಿತ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಅದರಿಂದ ಎಲ್ಲರೂ ದಯವಿಟ್ಟು ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರ್ಯಾರು PRR 2ನಲ್ಲಿ ಯಾರ್ಯಾರು ಬರ್ತೀರಿ ವ್ಯಾಪ್ತಿಲಿ, ಯಾರ್ಯಾರು ಮನೆ ಕಟ್ಕೊಂಡಿದ್ದೀರಿ, ನಿವೇಶನ ಇದ್ದಾವೆ, ನೀವೆಲ್ಲರೂ ಹೋಗಿ ನೇರವಾಗಿ ಆಯುಕ್ತರು, ನಗರಸಭೆ, ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಇವೆಲ್ಲ ಟಪಾಲ್ಗೆ ಹಾಕಿ ಒಂದು ಅಕ್ನಾನ್ಮೆಂಟ್ ತೊಗೊಳ್ಳಿ. ಅವ್ರು ಮಾಡೋದಕ್ಕಾಗಲ್ಲ ಅಂದರೆ ಒಂದು ಎಂಡಾರ್ಸ್ಮೆಂಟ್ ತೊಗೊಳ್ಳಿ. ಅದು ಮುಂದೆ ನಮಗೆ ನ್ಯಾಯಾಲಯದಲ್ಲಿ ಒಂದು ಪ್ರಮುಖ ದಾಖಲೆ ಆಗುತ್ತೆ. ಇಷ್ಟನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಲಿ ಇಲ್ಲಿ ಸನ್ಮಾನ್ಯ ರಹೀಂ ಖಾನ್ ಪೌರಾಡಳಿತ ಮತ್ತು ಹಜ್ ಸಚಿವರು ಅವ್ರದ್ದು ಒಂದು ಲೆಟ್ರ್ ಸಿಕ್ಕಿದೆ. ಅವ್ರೇನು ಹೇಳ್ತಾರೆ ಅಂದರೆ, 18/2/2005 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಮುಖಾಂತರ ಚಾಲನೆ ನೀಡಿದ್ದಾರೆ ಇದನ್ನು, ಆಯಿತಾ. ಇದನ್ನು ಒಂದು ವೆಬ್ಸೈಟಲ್ಲಿ ಕೂಡ ಪ್ರಕಟ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಆ ಗ್ರೂಪಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ ಆಯಿತಾ. ಇಲ್ಲೊಂಥರ ಈ ಖಾತಾ ಪಡೆಯೋದು, ಇದರಿಂದ ಭಾಳ ಅನಧಿಕ ಸ್ವತ್ತುಗಳ ಖಾತಾ ಸಮಸ್ಯೆ ಪರಿಹಾರ ಕಲ್ಪಿಸಲಾಗಿರುತ್ತೆ. ಈ ಕುರಿತು ಇದು ಯಾರು ಬರೆದಿದ್ದಾರೆ? ಮಾನ್ಯ ಅಧ್ಯಕ್ಷರು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗೆ ನೇರವಾಗಿ ಸನ್ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಸನ್ಮಾನ್ಯ ರಹೀಂ ಖಾನ್ ಸಾಹೇಬರು ಬರೆದಿದ್ದಾರೆ. ಯಾವತ್ತು? 17/2/2025 DO ಲೆಟರೇ ಬರೆದಿದ್ದಾರೆ ನೇರವಾಗಿ ಅವ್ರಿಗೆ, ಆಯಿತಾ. ಒಂದು ಲೆಟರ್ ಬರೆದಿದ್ದಾರೆ. ಸೊ ಇಲ್ಲಿ ಜನಜಾಗೃತಿ, ಜನಸ್ನೇಹಿ ಇದನ್ನೆಲ್ಲ ಮಾಡಿಸಿ ಅಂತ ಹೇಳ್ಬಿಟ್ಟು 3 ತಿಂಗಳೊಳಗೆ ಮಾಡಿ ಅಂತ ಹೇಳಿದ್ದಾರೆ. ಅದು 3 ತಿಂಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದ್ದೆಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಏನೇನು ಬೇಕು ದಾಖಲೆಗಳು ಎಲ್ಲನ ಮಾಡಿಬಿಟ್ಟು ನೀವು ಇದನ್ನು ಕೋಟ್ ಮಾಡಿ ಹೇಳಿ ಹಾಕಿ. ಅವ್ರೇನು ನಗರಸಭೆಯಿಂದ ಕೊಡಲಿಲ್ಲ, ಎಂಡಾರ್ಸ್ಮೆಂಟ್ ಆದರೂ ಕೊಡಿ ನಮಗೆ. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ತುಂಬ ದೊಡ್ಡ ವಿಡಿಯೋ ಆಯಿತು, ಆದರೂ ನೀವು ನೋಡಲೇಬೇಕು. ಆಮೇಲೆ ಇನ್ನೊಂದು, ಯಾವುದೇ ಕಾರಣಕ್ಕೂ ಒಂದು ಪ್ರಮುಖವಾದ ವಿಷಯ ಮಾಡ್ತಿದ್ದೆ, ದಯವಿಟ್ಟು ಯಾರ್ಯಾರು 2005-6ರಲ್ಲಿ ಯಾರ್ಯಾರು ನೋಟಿಸ್ನ ಪಡ್ಕೊಂಡಿದ್ದೀರಿ, ಯಾವ ಗ್ರಾಮಸ್ಥರು, ಲಕ್ಷ್ಮೀಪುರ ಆಗಲಿ, ಮದವರಾಗಲಿ, ಇನ್ನೊಬ್ಬರಾಗಲಿ, ನೀವು ಒಗ್ಗಟ್ಟಾಗಿ ನಿಮ್ಮಲ್ಲೇ ಒಂದು ಗುಂಪು ಮಾಡಿಕೊಂಡು ಬಾರ್ ಕೌನ್ಸಿಲಲ್ಲಿ ಯಾರು ಸೀನಿಯರ್ ಲಾಯರ್ಸ್ ಇದ್ದಾರೆ ಅವ್ರ ಹತ್ರ ನೀವು ಹೋಗಿ ಭೇಟಿ ಮಾಡಿ, ಈ ವೀಕಲ್ಲೇ ಮಾಡಿ.
ಬಟ್ ಮೊದಲನೇದಾಗಿ ನೀವು ಬಿ ಡಿ ಎಗೆ ಆಕ್ಷೇಪಣೆ ಕೊಟ್ಟಿರಲೇಬೇಕು. ಇದನ್ನ ಮರಿಬೇಡಿ. ಈಗಾಗಲೇ ನಿವೇಶನದಾರರು ಮನೆಯವರು ಎಲ್ಲ ಖಂಡಿತ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಅವ್ರ ಹತ್ರ ಕಾಪಿ ಇದೆ. ನೀವು ಜಮೀನ್ದಾರರು ಕೆಲವರು ಪಾಪ ವಿದ್ಯಾವಂತರು, ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಏನೋ ಅರಿವಿಲ್ಲ ಅಂಥವರೆಲ್ಲ ಇದ್ದಾರೆ. ನಾವು ಎಲ್ಲ ಇವರು ಅಂತ ಹೇಳೋಕ್ಕಾಗಲ್ಲ. ಏನೋ ತಿಳುವಳಿಕೆ ಇದ್ದವರು ಇದ್ದಾರೆ, ಅವರಿಗೆಲ್ಲ ಎಜುಕೇಟ್ ಮಾಡಿ ತಿಳಿಸಿ. ನೀವು ಹುಡುಗರು ದಯವಿಟ್ಟು ನೀವು ಹೋಗಿ ಬಿ ಡಿ ಎಗೆ ಆಕ್ಷೇಪಣೆ ಹಾಕಿ, ಇಂತಿಂಥ ಇಷ್ಟು ವರ್ಷ ಆಯಿತು, ಈ ರೀತಿ ಆಗಿದೆ, ನೀವು ಹಿಂಗೆ ಬರಲಿಲ್ಲ, ಇದು ನಿಮ್ಮದೇ ತಪ್ಪು, ನೀವು ಬಿ ಡಿ ಎ ಆ್ಯಕ್ಟ್ 27 ಪ್ರಕಾರ 5 ವರ್ಷದೊಳಗೆ ಮಾಡ್ಕೋಬೇಕಾಯಿತು, ಅದು ಮಾಡಲಿಲ್ಲ, ಓಲಿ ನೋಟಿಫಿಕೇಶನ್ ಇದನ್ನ ರಿಜಿಸ್ಟ್ರೇಷನ್ ನಿಲ್ಲಿಸ್ಬೇಕಾಯ್ತು, ಅದು ಮಾಡಿಲ್ಲ, ಎಲ್ಲ ರೀತಿ ಫೆಸಿಲಿಟಿನೂ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಆಗಿ ಎಲ್ಲ ಆಗೋಗಿದೆ. ನಮ್ಮ ಕರ್ಮ ನಾವು ಜೀವನ ಮಾಡಲೇಬೇಕಲ್ಲ. ರೈತರಿಗೆ ಏನು ಆಳು ಸಿಕ್ಕಲ್ಲ, ಕಾಳು ಸಿಕ್ಕಲ್ಲ. ಬೆಂಗಳೂರು ಪಕ್ಕದಲ್ಲಿ ಇನ್ನೇನು ಮಾಡಬೇಕು ರೈತ? ಏನು ಮಾಡ್ಬೇಕು ಹೇಳಿ? ಹೋಗಿ ಹೊಟ್ಟೆಪಾಡಿಗೆ ನಾವು ಒಂದು ತೆಂಗಿನ ತೋಟ ಇದೆ, ಅದನ್ನು ಕಿತ್ಕೊತಾ ಇದ್ರಿ. ನಾವೇನು ಮಾಡ್ಬೇಕು ಜೀವನ? ಹೇಗೆ ವಯಸ್ಸಾದ ಕಾಲದಲ್ಲಿ ನಾವು ಹೆಂಗೆ ಬದುಕಬೇಕು ಹೇಳಿ? ಇದೆಲ್ಲ ಸಮಸ್ಯೆ ಇದೆ. ನೀವು ಬರೀ ಪುಸ್ತಕ, ಫೈಲು, ನೋಟ್ ಶೀಟು ಇಷ್ಟೇ ಅಲ್ಲ, ಜೀವನ ಬೇರೆ. ಒಂದು ಫೈಲಿಂದ ಲಕ್ಷಾಂತರ ಜನರ ಜೀವನ ಇದೆ. ನೀವು ಏಕಾಏಕಿ ಏನೇನೋ ಬರೆಯೋದು, ಉಚ್ಚಾಪಟ್ಟೆ ಮಾತಾಡೋದು, ಜವಾಬ್ದಾರಿಯಾಗಿ ಮಾತಾಡೋದು, ಆಯಿತು ಕಡಿಮೆ ರೇಟಲ್ಲಿ ಕೊಡಿಸ್ತೀರನಪ್ಪ ನೀವು, ಹೋಲಿ ಮಾಡ್ರಿ. ಇಲ್ಲೇ ಒಂದು 20 ಎಕರೆ 30 ಎಕರೆ ಬಿದ್ದಿದೆ, ಸೈಟ್ಗಳು ಹೊಡೆದ್ಬಿಟ್ಟು ಕೊಡಪ್ಪ ನೋಡೋಣ. ನೀನು ಆಗುತ್ತಾ ನಿನ್ನ ಕೈಲೇ? ನೀವೆಲ್ಲ ಏನು ಅಂತ ಜನಕ್ಕೆ ಗೊತ್ತಿದೆ, ಆಯಿತಾ? ಸುಮ್ಮನೆ ಹೇಳ್ತಾರೆ ಅಷ್ಟೇ. ಬಿ ಡಿ ಎಲ್ ಕೊಡೋಕ್ಕಾಗುತ್ತೇನ್ರಿ? 5,000 6,000 ಹೇಳ್ತೀರಾ, ಹೆಂಗ್ರಿ ತಗೊಂತಾರೆ? ಅದು 10 ಅಟೆಂಪ್ಟ್ 20 ಅಟೆಂಪ್ಟ್. ಸಾಮಾನ್ಯ ಜನಕ್ಕೆ ಅದು ಯಾವಾಗ ನೋಟಿಫೈ ಆಯಿತು ಏನಾಯ್ತು ಅನ್ನೋ ಗೊತ್ತಾಗಲ್ಲ. ಹೀಗೆಲ್ಲ ಇದ್ದಾವೆ. ಇದು ಪರಿಹರಿಸಲಾರದ ಕಗ್ಗಂಟು. ಇದನ್ನ ಏಕಾಏಕಿ ನಾವು ಎಲ್ಲ ಮಾಡಿಬಿಡ್ತೀವಿ. ಎಲ್ಲರಿಗೂ ಏನೋ ಮನೆ, ನಾವು ವಸತಿ ಇದು ಮನೆಗೆಲ್ಲ ಕಟ್ಕೊಟ್ಬಿಡ್ತೀವಿ. ಎಲ್ಲಿ ಸಾಧ್ಯ ಹೇಳಿ ನೋಡ? ಅದೇನೋ ಮಾಡಂಗಿದ್ರೆ ಹೇಳಿ. ನಾವು ಅರ್ಜಿ ಹಾಕೊಂಡ್ಬಿಡ್ತೀವಿ, ನಮ್ಮ ಜಮೀನೆಲ್ಲ ಕೊಟ್ಟು ನಮ್ಮ ಮನೆ ತಗೊಂಡು ಏನೋ ಮಾಡ್ಕೊಂಬೋಣ. ಇದೆಲ್ಲ ಆಗದೇ ಇರೋ ಮಾತು. ಓಕೆ ಸರಿ. ಆದರೆ ನೀವು ಇನ್ನೊಂದು ಹೇಳೋದು ಮರ್ತೆ ನೋಡಿ. ದಯವಿಟ್ಟು ಜಮೀನ್ದಾರ್ ಯಾರ್ಯಾರಿದ್ರಿ 2005, 6 ನೋಟಿಸ್ ತಗೊಂಡವರು, ಅವರು ಎಲ್ಲ ದಾಖಲೆಗಳನ್ನ ಇಟ್ಕೊಳ್ಳಿ. ನೀವು ಏನೇನು ದಾಖಲೆ ಹೇಳಿದ್ದೀನಿ ಅದೆಲ್ಲ ದಾಖಲೆ, ಹಿಂದಿನ ವಿಡಿಯೋಗಳು ನೋಡಿ ದಯವಿಟ್ಟು. ಈ ಓದಕ್ಕೆ ಬರೆದಿದ್ರು ಪರವಾಗಿಲ್ಲ, ಬರೆಯೋಕ್ಕೆ ಬರೆದಿದ್ರು ಪರವಾಗಿಲ್ಲ, ವಿಡಿಯೋ ನೋಡೋರು ಅರ್ಥ ಆಗುತ್ತಲ್ವಾ? ಅಂಥ ದಾಖಲೆಗಳೆಲ್ಲ ತಗೊಂಡು ಒಬ್ಬ ಲಾಯರ್ ಹತ್ರ ಹೋಗಿ, ಸೀನಿಯರ್ ಯಾರಿದ್ದಾರೋ, ಬಾರ್ ಕೌನ್ಸಿಲಲ್ಲಿ ಸೀನಿಯರ್ ಅಡ್ವೊಕೇಟ್ ಲಿಸ್ಟೇ ಇದೆ, ಒಂದು 70-80 ಜನ ಇರ್ತಾರೆ. ನಿಮ್ಗೆ ಯಾರು ಅನುಕೂಲವೋ ಅವ್ರ ಹತ್ರ ಹೋಗಿ ನೀವೇ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನೀವೇ ಮಾಡ್ತೀರಾ ಮಾಡಿ. ನಾವಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕಲೆಕ್ಟ್ ಮಾಡಿ ಅಂತ ಹೇಳಲ್ಲ. ನಮ್ಮ ಹತ್ರ ದುಡ್ಡುಗೂ ತರಬೇಡಿ. ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ಯಾರು ದುಡ್ಡು ಕಲೆಕ್ಟ್ ಮಾಡಬೇಡಿ. ನಮ್ಗೆ ಆ ಕಳಂಕ ಬೇಡ. ಅರ್ಥ ಆಯ್ತಾ? ಸೊ ಇದು ಕ್ಲಿಯರ್ ಕಟ್ ಆಗಿರಲಿ ವಿಷಯ. ಏಕೆಂದರೆ ಅದೊಂದು ಇದೆ ನಮ್ಮಲ್ಲಿ, ಈ ಒಂದು ಸಣ್ಣತನ ಇದೆ. ಓ ಇವನೇನೋ ದುಡ್ಡು ಹೊಡೆಯೋಕೆ ಮಾಡಿದಾನ ಅಂತ. ನನಗೆ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಎಲ್ರಿಗೂ ನ್ಯಾಯ ಸಿಗಲಿ ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ. ನನ್ನ ಹತ್ರ ಎಲ್ಲ ದಾಖಲೆ ಇದೆ, ನನ್ನ ಹತ್ರ ಎಲ್ಲ ದಾಖಲೆ ಕೊಡ್ತೀನಿ, ಎಲ್ಲ ದಾಖಲೆಗಳು. ಇನ್ನೂ ಸಾಕಷ್ಟು ಮಾಹಿತಿ ಹಕ್ಕಿನಲ್ಲಿ ಕೂಡ ಪಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಕೂಡ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಅಪೀಲ್ ಹೋಗ್ತೀನಿ ಅಥವಾ ಕೋರ್ಟ್ಗೆ ಕೊಡ್ತೀವಿ, ಏನೋ ಒಟ್ಟಿನಲ್ಲಿ ಆ ಫೈಲ್ ತೆಗಿಸ್ತೀವಿ, ಬಿಡಲ್ಲ. ಇದು ಯಾವುದೇ ನಿಂತೋಗಿತ್ತೋ, ಯಾರು ಹೇಳ್ತಾರಲ್ಲ ಕಮಿಟಿಲಿತ್ತು ಅದು ಮಾಡಿದೆ ಇದು ಮಾಡಿದೆ, ಎಲ್ಲ ದಾಖಲೆಗಳನ್ನು ನಾವು ತೆಗಿಸ್ತೀವಿ, ಬಿಡಲ್ಲ. ಏನು ಮಾಡಿದ್ರಿ? ಅದಾದ್ಮೇಲೆ ಏನಾಯ್ತು ಫೈಲು? ಏನು ನಿಮ್ಮ ಇಷ್ಟ ಬಂದಂಗೆ ಮಾಡೋದಾದರೆ ಜನರ ಕತೆ ಏನ್ರಿ? ಯೋಚನೆ ಮಾಡ್ಬೋದಾ? ಸ್ವಲ್ಪ ಆದ್ರೂ ಮಾನವೀಯತೆ, ಮನುಷ್ಯತ್ವದಿಂದ ಬದುಕಬೇಕು. ನೀವು ತಿಂತೀರಲ್ವಾ, ನಮ್ಗೆ ಗೊತ್ತಿದೆ ನೀವು ಏನೇನು ತಿಂದಿದ್ದೀರಿ, ಏನೇನು ತಿಂತಾ ಇದ್ದೀರಿ ಅಂತಲೂ ಗೊತ್ತಿದೆ. ಅದನ್ನು ಸ್ವಲ್ಪ ಮನುಷ್ಯ ಅಂತ ನೋಡ್ರಿ. ಅವ್ರಿಗೂ ಅನುಕೂಲ ಆಗಬೇಕು, ಕಷ್ಟ ಸುಖ ಅನುಭವಿಸಿ ಎಲ್ಲ ನೋವಿನಿಂದ ಎಲ್ಲ ಬಂದಿರ್ತೀವಿ. ನಿಮಗೆ ಗೊತ್ತಾಗಬೇಕು, ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಯಾವುದೋ ಪುಟ್ಕೋಸಿ ರಾಜಕೀಯಕ್ಕೋಸ್ಕರ ಎಲ್ಲ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ, ಪ್ರತಿಯೊಬ್ಬರಿಗೂ ಹೋಗ್ಬೇಕು. ಅರ್ಥ ಆಯ್ತಾ? ನಮ್ಗೆ ಯಾವ ಪಕ್ಷ ಇನ್ನೊಂದು ಮತ್ತೊಂದು ಯಾವುದಿಲ್ಲ ರೀ. ನೀನು ಬಂದು ನಿಂತ್ಕೊಂತೀಯ, ನೀನೇ ನನಗೆ ದೇವರು. ಇವತ್ತು ನಮ್ಮ ಕ್ಷೇತ್ರ ಶಾಸಕರು ಹೇಳಿದ್ದಾರೆ, ಒಂದು ಆಶಾಭಾವನೆ ಬಂದಿದೆ ಅಲ್ಲಿ, ಏನೋ ಒಂದು ಬೆಳಕು ನಾನು ಕೊಡಿಸ್ತೀನಿ ರೈಟಿಂಗಲ್ಲಿ ಕೊಡಿಸಿ. ನೀವು ಸ್ಥಳೀಯ ನಾಯಕರು ದಯವಿಟ್ಟು ಹೋಗಿ ಹಿಂದೆ ಬಿದ್ದು ದಯವಿಟ್ಟು ಮಾಡಿಸಿ, ಇದನ್ನು ಮಾಡಿಸಿ ಏನೋ ಒಂದು ದಾರಿ ತೋರಿಸಿ. ನಾವು ನಿಮ್ಮನ್ನು ಮೆಚ್ಕೊತೀವಿ, ನೀವು ನಮ್ಮ ನಾಯಕರು ಅಂತ ಅಲ್ವಾ? ಇದೇ ಬೇಕಾಗಿರೋದು. ಅದು ಮಾಡ್ತೀರಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಎಲ್ಲರಿಗೂ ಒಳ್ಳೆಯದಾಗಲಿ. ಧೈರ್ಯವಾಗಿರಿ, ಯಾರು ಹೆದರಬೇಡಿ. ಖಂಡಿತ ಇದರಲ್ಲಿ ನ್ಯಾಯ ನಾವು ಸಿಗುತ್ತೆ. ನಾವು ಚಾಲೆಂಜ್ ಮಾಡ್ತೀವಿ. ನಮ್ಮ ಕೊನೆ ದಾರಿ ನ್ಯಾಯಾಲಯ ಹೊರತು ಎಲ್ಲೂ ಇಲ್ಲ ದಾರಿ. ಜೈ ಹಿಂದ್. ನೋಡಿ, ನಮಸ್ಕಾರ. ನೋಡಿ, ಇಲ್ಲಿ ಪ್ರಜಾಪ್ರಭು ಚಾನಲ್ ಅಂತ ಇದೆ. ಓಕೆ, ಈಗ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ನನ್ನ ಚಾನಲ್ ಬರುತ್ತೆ. ಅಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಅಂದರೆ ನೋಡಿ ಈ ರೀತಿ ಬರುತ್ತೆ. ಸಬ್ಸ್ಕ್ರೈಬ್ ಅಂತ ಈ ರೀತಿ ಬರುತ್ತೆ. ಇಲ್ಲಿ ಸಬ್ಸ್ಕ್ರೈಬ್ನ ಹಿಂಗೆ ಒತ್ತಿದ್ರೆ ಈ ಥರ ಗಂಟೆ ಬರುತ್ತೆ. ಆ ಗಂಟೆ ಮೇಲೆ ಮತ್ತೆ ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಆಗ ಸಬ್ಸ್ಕ್ರೈಬ್ ಆಗುತ್ತೆ. ಆಗ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಆಯಿತಾ? ಅವಾಗ ನಿಮಗೆ ನನ್ನ ಚಾನಲ್ ಟ್ಯಾಕ್ಸ್ನೆಲ್ಲ ಕಟ್ಸ್ಕೊತಾರೆ, ಅದೆಲ್ಲ ಬರ್ತಾ ಇರುತ್ತೆ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಚಾನಲ್ನ ಒಂದು ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಹಾಗೆ ತುಂಬ ಜನಕ್ಕೆ ನಾವೇನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಆಗಲೇ ಅವ್ರಿಗೆ ಸಿಗುತ್ತೆ. ಏನೋ ಕೆಲವು ವಿಷಯಗಳು ಅರ್ಜೆಂಟು ವಿಷಯಗಳು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾವು ಹೇಳಿದಾಗ ನೇರವಾಗಿ ಅವ್ರಿಗೆ ಮುಟ್ಟಬೇಕಾದ್ರೂ ಮುಟ್ಟುತ್ತೆ. ಹಾಗೆ ಚಾನಲ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಉದ್ದೇಶ ಇಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ತೀನಿ. ಈಗಾಗಲೇ ಮಾಡ್ಕೊಂಡ್ರವ್ರು ತುಂಬ ಸಂತೋಷದ, ಅವ್ರಿಗೆಲ್ಲ ಧನ್ಯವಾದ. ಇನ್ನು ಮಿಕ್ಕಿದವ್ರು ದಯವಿಟ್ಟು ಯಾರು ಗೊತ್ತಿಲ್ಲ ಅವರು ಇದನ್ನು ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಜಾಪ್ರಭು ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಚಾನಲ್ ಬರುತ್ತೆ. ಅಲ್ಲಿ ಐಕಾನ್ ಮೇಲೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಅಲ್ಲಿ ಮಾಡಿ ಆ ಚಾನಲ್ ಗಂಟೆ ಮೇಲೆ ಮಾಡಿ ಆಲ್ ಅಂತ ಇರುತ್ತೆ. ಅಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋಸು ಬರ್ತಾ ಇರುತ್ತೆ. ಧನ್ಯವಾದ.